ಇಷ್ಟು ವರ್ಷ ಏಪ್ರಿಲ್ 1 ಫೂಲ್ಸ್ ಡೇ ಮೂರ್ಖರ ದಿನ ಅನ್ಕೊಂಡೆ ಬಂದ್ಬಿಟ್ವಿ. ಸೊ ಈ ದಿನನೇ ಇದನ್ನ ಮಾಡೋಣ, ಯಾಕಂದ್ರೆ ಫೂಲ್ಸ್ ಡೇನ ಒಂದು ಇಂಟೆಲಿಜೆನ್ಸ್ ಡೇ ಮಾಡೋಣ ಅಂತ, ವೈಸ್ ಪೀಪಲ್ ಡೇ ಮಾಡೋಣ ಅಂತ ಒಂದ್ ಅನ್ಕೊಂಡ್ವಿ. ಸದ್ಯ ನೀವ್ಯಾರು ಫೂಲ್ಸ್ ಡೇ ಅಂತ ಬರ್ದೇ ಇರ್ಲಿಲ್ಲ, ಎಲ್ಲ ಬಂದಿದ್ದೀರಾ, ಅದೇ ಥ್ಯಾಂಕ್ಸ್. ವೈಸ್ ಪೀಪಲ್ ನೀವೆಲ್ಲ ಏನಂತ ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಅನ್ಕೊಂಡ್ ಮಾಡಿ. ಇವಾಗ ಏನಂದ್ರೆ ಏನ್ ಮಾತಾಡಿದ್ರು ಕಷ್ಟ ಆಗ್ಬಿಟ್ಟಿದೆ. ಏನೋ ಒಂಚೂರು ಆ ಕಡೆ ಈ ಕಡೆ ಮಾತಾಡಿದ್ರೆ, ನೇರವಾಗಿ ಮಾತಾಡಿದ್ರು ಕೂಡ ಲೆಫ್ಟ್ ರೈಟ್ ಅಂತ ಯೋಚನೆ ಮಾಡೋ ತರ ಆಗ್ಬಿಟ್ಟಿದೆ. ಸ್ವಲ್ಪ ಭಯ ಆಗ್ತಿದೆ ಮಾತಾಡೋದಕ್ಕೆ, ಯಾಕಂದ್ರೆ ಲೆಫ್ಟ್ ಇರೋನು ಕೂಡ ಡಿಪೆಂಡ್ ಆಗಿರ್ತಾನೆ, ವಾಲ್ಕೊಂಡಿರ್ತಾನೆ ಒಬ್ರ ಮೇಲೆ, ರೈಟ್ ಒಬ್ರ ಮೇಲೆ ವಾಲ್ಕೊಂಡಿರ್ತಾನೆ. ನಾನು ಸ್ಟ್ರೈಟ್ ಆಗಿ ನಿಂತಿದ್ದೀನಿ ಸೆಂಟ್ರಲ್ಲಿ. ಸೊ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡ್ತೀನಿ ಅನ್ಕೊಂಡಿದೀನಿ. ಸೊ ಈ ಐಡಿಯಾ ಮಾಡಿರೋದು ಕೂಡ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಯೋಚನೆ ಮಾಡೋರಿಗೆ ಮಾಡಿರೋದು ಇದು. ನಿಮ್ಗೆಲ್ಲ ಗೊತ್ತಿದೆ ಏನಂದ್ರೆ, ಡಿಪೆಂಡೆಂಟ್ ಆದ್ರೆ ನಾವು ಪ್ರತಿಯೊಬ್ರು ಜೀವನದಲ್ಲೇ ಇಂಡಿಪೆಂಡೆಂಟ್ ಆಗ್ಬೇಕು ಅಂತ ಆಸೆ ಪಡ್ತೀವಿ. ನಾವು ಎಲ್ಲ ವಿಷಯದಲ್ಲೂ ಕೂಡ ಡಿಪೆಂಡೆಂಟ್ ಆಗ್ಬಾರ್ದು, ನಾವು ಲೈಫಲ್ಲಿ ಇಂಡಿಪೆಂಡೆಂಟ್ ಆಗ್ಬೇಕು ಅಂತ. ಬಟ್ ಹಂಗ ಅನ್ಕೊಂಡೆ ಡಿಪೆಂಡೆಂಟ್ ಆಗೇ ಇರ್ತೀವಿ. ನಾವು ಯಾರ ಮೇಲಾರ ಅವಲಂಬಿತರಾಗೇ ಇರ್ತೀವಿ. ನಮ್ ದೇಶನೂ ಅಷ್ಟೇ, ಪ್ರಪಂಚನೂ ಅಷ್ಟೇ, ಒಬ್ರಿಗೊಬ್ರು ಅವಲಂಬಿತರಾಗಿರ್ತಾರೆ, ತಪ್ಪಲ್ಲ. ಬಟ್ ಎಷ್ಟ್ರ ಮಟ್ಟಿಗೆ ನಾವು ಕಡಿಮೆ ಡಿಪೆಂಡೆಂಟ್ ಆಗ್ತೀವಿ ಅನ್ನೋದು ಬಹಳ ಮುಖ್ಯ ಆಗತ್ತೆ. ನಾವ್ ಆದಷ್ಟು ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊಂಡ್ರೆ ಈಗ ಎದುರಿಸ್ತಿರೋ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗತ್ತೆ. ಸೊ ಆತರ ಒಂದು ಇಂಡಿಪೆಂಡೆಂಟ್ ಆಗಿ ಒಂದೇನೋ ಒಂದು ಪ್ಲಾನ್ ಮಾಡೋಣ ಅಂತ ಅನ್ನಿಸ್ತು. ಇದು ಬಹಳ ಹೊಸದಾಗಿರುತ್ತೆ ನಿಮ್ಗೆ, ಬಟ್ ಚೆನ್ನಾಗಿರುತ್ತೆ ಅನ್ಕೊಂಡಿದೀನಿ. ಫಸ್ಟ್ ನಿಮ್ಗೆ ನರೇಟ್ ಮಾಡ್ಬಿಡ್ತೀನಿ ಇದು ಏನ್ ಮಾಡಿದೀನಿ ಅಂತ, ಆಮೇಲೆ ಪ್ರಶ್ನೋತ್ತರಗಳಿದ್ದೇ ಇರುತ್ತೆ. ಓಪನ್ ಮಾಡಿ ನೋಡಿ. ಇದೆಲ್ಲ ಮುಂಚೆ ಗೊತ್ತಿದೆ ನಿಮ್ಗೆ, ರಾಜಕೀಯ ಒಡೆದ ಪ್ರಜಾಕೀಯ, ದ ರಿಯಲ್ ಪ್ರಜಾಕೀಯ ಅಂತ, TRP ಅಂತ ಹಂಗು ಅನ್ಕೊಬಹುದು. ಅಂದ್ರೆ ಇದುವರೆಗಿದ್ದ ಪ್ರಜಾಕೀಯ ರಿಯಲ್ ಅಲ್ಲ ಅಂತ ಅನ್ಬೋದು. ಬಟ್ ಇದ್ರ ಮೇಲೆ ನಿಮಗ್ ಗೊತ್ತಾಗತ್ತೆ ಇದು ರಿಯಲ್ ಪ್ರಜಾಕೀಯ ಅಂತ. ನನಗೂ ಏನಂದ್ರೆ ನಿಮ್ಗೆಲ್ಲ ಗೊತ್ತು, ಸ್ಟಾರ್ಟ್ ಮಾಡಿದಾಗಿಂದ ನಾನು ಏನೇನ್ ಫೇಸ್ ಮಾಡಿದೆ ನೀವೆಲ್ಲ ನನ್ನ ಜೊತೆಲೇ ಇದ್ದೀರಾ, ನೋಡಿದೀರಾ. ನಾನು ಯಾವ್ದೋ ಒಂದು ಪಕ್ಷದ ಜೊತೆ ಹೋದೆ, ಅವ್ರು ನನಗೆ ಕನ್ವಿನ್ಸ್ ಮಾಡ್ರಿಲ್ಲ, ನೀವ್ ಹೇಳೋದೆಲ್ಲ ಕರೆಕ್ಟ್, ನಾವ್ ನಿಮ್ ಜೊತೆ ಹಂಗೆ ಇರ್ತೀವಿ ಅಂತ. ಕೊನೆಗೆ ಟಿಕೆಟ್ ಕೊಡೋ ಟೈಮ್ ಅಲ್ಲಿ ಇಲ್ಲಪ್ಪ ನಾವಿಲ್ಲಿ ಮೈನ್ ಟಿಕೆಟ್ ಕೊಡೋದು ಅಂದ್ರು. ಆಮೇಲೆ ನಾನೇ ಟಿಕೆಟ್ ತಗೊಂಡ್ಬಿಟ್ಟೆ ಅಲ್ಲಿಂದ. ಅದಾದ್ಮೇಲೆ ನಂದೇ ಒಂದು ಪಕ್ಷ ಮಾಡಿದೆ. ಆಮೇಲೆ ಎಲ್ಲ ಇಂಟರ್ವ್ಯೂ ಮಾಡ್ಬಿಟ್ಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋಣ ಅನ್ಬಿಟ್ಟು ಮ್ಯಾನಿಫೆಸ್ಟೋಸ್ ತನ್ನಿ ಅಂದೆ. ಎಲ್ಲ ಮ್ಯಾನಿಫೆಸ್ಟೋಸ್ ತಂದ್ರು. ಬಟ್ ನಾನು ಯಾವಾಗ ವೋಟರ್ ಆಗಿ ಯೋಚನೆ ಮಾಡೋದ್ರಿಂದ ನಾನು ವೋಟರ್ ಆಗಿ ಯೋಚನೆ ಮಾಡಕ್ ಶುರು ಮಾಡಿದೆ. ಇವನ್ ಏನೋ ಹೇಳ್ತಾನೆ, ನನಗ್ ಬೇಕಿರೋದೇನೋ ಇವನ್ ಹೇಳ್ತಿರೋದೇನೋ ಅಲ್ವಾ, ಇದು ಸರಿ ಇಲ್ಲ ಅಂತ ಅನ್ನಿಸ್ತು. ಆಮೇಲೆ ಅದು ಬೇಡ ಅನ್ಬಿಟ್ಟು ಟಿಕೆಟ್ ಜನರ ಹತ್ರನೇ ಹೋಗಿ ನೀವೇ ಸೈನ್ ಮಾಡಿಸ್ಕೊಂಡ್ ಬನ್ನಿ ಅಂದೆ. ಅದು ಸ್ಟಾರ್ಟ್ ಆಯ್ತು. ಬಟ್ ಏನಂದ್ರೆ ಒಬ್ಬೊಬ್ರು 50-60 ಸೈನ್ ಮಾಡಿಸ್ಕೊಂಡ್ ಬರೋರು, 100 ಸೈನ್ ಮಾಡಿಸ್ಕೊಂಡ್ ಬರೋರು, ಅದು ಯಾರು ಏನು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಚೆಕ್ ಮಾಡಿದ್ರಲ್ಲಿ ಫೋನ್ ಯಾರು ಎತ್ತನೂ ಇರ್ಲಿಲ್ಲ. ಆಮೇಲೆ ಅದು ಅನಿವಾರ್ಯ ಆಯ್ತು ಟಿಕೆಟ್ ಕೊಡೋದಕ್ಕೆ. ಅದನ್ನ ಬಿಟ್ಟು ಇನ್ನೊಂದು ಸ್ಟೆಪ್ ಹೋಗಿದೀವಿ. ಇದನ್ನ ನೋಡಿ ಹೆಂಗಿರುತ್ತೆ ಅಂತ. ಇದನ್ನ ನೋಡ್ರ ಮೇಲೆ ನಿಮ್ಗೆ ಚೆನ್ನಾಗಿ ಮಾತಾಡ್ಬೋದು, ಡಿಸ್ಕಸ್ ಮಾಡ್ಬೋದು. ಒಂದ್ಸತಿ ಓಪನ್ ಮಾಡೋಣ. ಇಲ್ಲಿ ನೋಡಿ, ಫಸ್ಟ್ ಇಂಗ್ಲಿಷ್, ನಥಿಂಗ್ ಕ್ಯಾನ್ ಚೇಂಜ್ ಹಿಯರ್. ಈ ತರ ಜನಗಳು ಇರ್ತಾರೆ. ಅವ್ರೇನಂದ್ರೆ ಹೋಪ್ಲೆಸ್ ಪೀಪಲ್ ಅಂತ, ಬೇಜಾರ್ ಮಾಡ್ಕೊಂಬೇಡಿ. ಹೋಪ್ಲೆಸ್ ಪೀಪಲ್ ಇಲ್ಲಿ ಯಾರು ಅಲ್ಲ, ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಹಾಕಿದೀನಿ ಹೋಪ್ಲೆಸ್ ಅಂತ. ಎರಡನೇದು ಮೈ ಲೀಡರ್ ವಿಲ್ ಫಿಕ್ಸ್ ಎವ್ರಿಥಿಂಗ್. ಪೊಸೆಸ್ಡ್ ಪೀಪಲ್ ಅಂತ, ಅದು ಕನ್ನಡದಲ್ಲಿ ಹೇಳಿದ್ರೆ ಕರೆಕ್ಟ್ ಆಗಿ ಗೊತ್ತಾಗತ್ತೆ ನಿಮ್ಗೆ. ಓಕೆ, ದ ಓನರ್, ದಿಸ್ ಈಸ್ ಮೈ ಕಂಟ್ರಿ, ಮೈ ಸ್ಟೇಟ್, ಮೈ ಟೌನ್, ಮೈ ವಿಲೇಜ್, ದಿಸ್ ಗವರ್ಮೆಂಟ್ ರನ್ಸ್ ಆನ್ ಮೈ ಟ್ಯಾಕ್ಸ್ ಮನಿ, ಐ ಆಮ್ ನಾಟ್ ಎ ಫಾಲೋಯರ್, ಐ ಆಮ್ ದ ಲೀಡರ್. ಪೀಪಲ್ ಹೂ ಆರ್ ಅವೇಕ್, ನಿಜವರಿಕೆಯಿಂದಿರೋ ಜನ, ಅವ್ರು ಮಾತ್ರ ಕಂಟಿನ್ಯೂ ಮಾಡಿ, ಬೇರೆಯವ್ರಿಗೆ ನೋ ಎಂಟ್ರಿ ಅಂತ ಹಾಕಿದೀವಿ. ಇದು ಕನ್ನಡದಲ್ಲಿ ಹಾಕಿ ಒಂದ್ಸತಿ ಗೊತ್ತಾಗತ್ತೆ. ಕನ್ನಡದಲ್ಲಿ ಒಂದು 5-6 ಲ್ಯಾಂಗ್ವೇಜ್ ಅಲ್ಲಿ ಇದೆ ಇದು. ನೋಡಿ, ಪ್ರವೇಶ ನಿಷಿದ್ಧ, ಇಲ್ಲಿ ಏನೋ ಬದುಕಲ್ಲ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಅವರು ಪರ ಇರೋ ಜನ, ನನ್ನ ನಾಯಕ ಎಲ್ಲ ಸರಿಪಡಿಸ್ತಾನೆ ಅನ್ನೋನು ಅಲ್ಲಿ ಹತಾಶರಾಗಿರೋ ಜನ. ಇದು ನನ್ನ ನಾಯಕ ಎಲ್ಲ ಸರಿ ಮಾಡಿದ್ರು ಪರವಶರಾಗಿರೋ ಜನ. ಅವ್ರಿಬ್ಬರಿಗೂ ಇಲ್ಲಿ ಎಂಟ್ರಿ ಇಲ್ಲ. ಸ್ವಾಗತ ಅಂದ್ರೆ ಮಾಲೀಕನ್ ತರ ಯೋಚನೆ ಮಾಡ್ತಾರೆ. ಇದು ನನ್ನ ದೇಶ, ನನ್ನ ರಾಜ್ಯ, ನನ್ನ ಪಟ್ಟಣ, ನನ್ನ ಹಳ್ಳಿ, ಸರ್ಕಾರ ನನ್ನ ತೆರಿಗೆ ಹಣದಿಂದ ನಡೀತಿದೆ, ನಾನು ಹಿಂಬಾಲಕಲ್ಲ, ನನ್ನ ನಾಯಕ. ಎಚ್ಚರವಾಗಿ ಇಲ್ಲಿ ಎಂಟ್ರಿ ಕೊಟ್ಟಿದೀವಿ. ಎಂಟ್ರಿ ಕೊಡಿ, ಎಂಟ್ರಿ, ಮುಂದುವರಿಯಿರಿ. ಅದು ಕನ್ನಡದಲ್ಲೇ ಮುಂದುವರಿಬಹುದು ನೀವು. ಆಮೇಲೆ ಇಂಗ್ಲಿಷ್ ನೋಡ್ಕೊಂತಾರೆ. ಕನ್ನಡ ಸ್ವತಂತ್ರ, ಇಂಡಿಪೆಂಡೆಂಟ್ ಅಂತಾನೆ ಇರೋದು. ಇಲ್ಲಿ ನಾನು ಇತರರ ಅಭಿಪ್ರಾಯಗಳಿಂದ ನಿರುತ್ಸಾಹಿತನಾಗುವುದಿಲ್ಲ. ನಾನು ಇಬ್ಬರ ಒಪಿನಿಯನ್ ಮೇಲೆ ಡಿಪೆಂಡ್ ಆಗಿರಲ್ಲ. ಆಮೇಲೆ ನಾನು ಯಾವುದೇ ಪಕ್ಷ, ನಾಯಕ, ಅವರ ವಾಕ್ಚಾತುರ್ಯ, ವಾಗ್ದಾನಗಳು, ಹಣ, ರ್ಯಾಲಿಗಳು, ಸಾಮಾಜಿಕ ಸೇವೆಗಳು, ದೋಷಾರೋಪ, ಗೇಮ್ಸ್, ಪ್ರತಿಭಟನೆಗಳಿಂದ ಪ್ರಭಾವಿತ. ಇವೆಲ್ಲ ರೆಗ್ಯುಲರ್ ಆಗಿ ನಾವು ಪ್ರಭಾವಿತರಾಗೋದು ಹೆಂಗೆ ಅಂದ್ರೆ ಈ ತರ. ನಾನು ಒಂದ್ಸತಿ ಪ್ರತಿಭಟನೆ ಮಾಡ್ತೀನಿ. ಏನಂದ್ರೆ ರೈಟ್ ಟು ರೀಕಾಲ್, ಅದೇ ಸಂವಿಧಾನದಲ್ಲಿ ತಿದ್ದುಪಡಿ ಕೂಡ ನಾನು ಪ್ರತಿಭಟನೆ ಮಾಡ್ಲೇಬೇಕಾಗತ್ತೆ. ಇಲ್ಲ ಅಂದ್ರೆ ಕಷ್ಟ ಇದನ್ನ ಮೇಂಟೈನ್ ಮಾಡೋದು, ಇದನ್ನ ಹೋಲ್ಡ್ ಮಾಡೋದು ಕಷ್ಟ. ಅದಕ್ಕೋಸ್ಕರ ಅದನ್ನ ನಾನು ಕೇವಲ ರೈಟ್ ಟು ರೀಕಾಲ್ ಗಾಗಿ ಪ್ರತಿಭಟಿಸುತ್ತೇನೆ. ಸಂವಿಧಾನಕ್ಕೆ ತಿದ್ದುಪಡಿ ಆಗೋವರೆಗೂ ಅದಾಗಬೇಕು, ಅದೊಂದು ದೊಡ್ಡ ನ್ಯೂಸ್ ಆಗ್ಬೇಕು. ಆ ರೈಟ್ ಟು ರೀಕಾಲ್ ಬರಬೇಕು. ಆ ರೈಟ್ ಟು ರೀಕಾಲ್ ಬರಬೇಕು ಒಂದು ಪ್ರೊಸೀಜರ್ ಇದೆ. ಸುಮ್ನೆ ರೈಟ್ ಟು ರೀಕಾಲ್ ಮಾಡಕ್ ಆಗಲ್ಲ. ಆ ಪ್ರೊಸೀಜರ್ ಹೇಳ್ತೀನಿ ನೆಕ್ಸ್ಟ್. ಓಕೆ, ನನ್ನ ಬೇಡಿಕೆಗಳ ಪ್ರಕಾರ ಕೆಲಸ ಮಾಡುವ ಒಬ್ಬ ಕಾರ್ಮಿಕರು ನನಗೆ ಬೇಕು ಅನ್ನೋದೊಂದು ಬದಲಾವಣೆ ಈ ದೇಶದಲ್ಲಿ ಆಗ್ಬೇಕು ಅನ್ನೋದಕ್ಕೋಸ್ಕರ ಒಪ್ಪಿಗೆ ಮತ್ತು ಮುಂದುವರಿಯುದು. ಮುಂದೆ ಹೋಗಿ. ಇಲ್ಲಿ ಸಿಂಪಲ್ ಆಗಿದೆ ಇದು. ಎಲ್ಲರ ಫೋನಲ್ಲೂ ಕೂಡ
ಏನೋ ಜಿಮೇಲ್ ಲಾಗಿನ್ ಆಗಿರುತ್ತೆ. ಆ ಲಾಗಿನ್ ಐಡಿ ಹಾಕ್ಬಿಟ್ಟು ಒಳಗಡೆ ಹೋಗ್ಬೋದು, ಯಾರು ಬೇಕಾದ್ರೂ ಕೂಡ. ಸೊ ಲಾಗಿನ್ ಐಡಿ ಹಾಕಿ ಒಳಗಡೆ ಹೋಗಿ ನೋಡಿ, ಐ ಕನ್ಫರ್ಮ್ ದಟ್ ರಿಜಿಸ್ಟ್ರೇಷನ್ ನಾನು ಎಲ್ಲ ನನ್ನ ಜವಾಬ್ದಾರಿಯುತವಾಗಿ ನಾನು ಮಾಡ್ತೇನೆ ಅನ್ನೋದಕ್ಕೋಸ್ಕರ ಪ್ರೈವಸಿ ಇದ್ರ ಪ್ರಕಾರ ಮಾಡಿದೀವಿ. ಇಲ್ಲಿ ಸೈನ್ ಇನ್ ಮಾಡಿ ನೋಡಿ, ಸೈನ್ ಇನ್ ಮಾಡಿದ್ರೆ ಅವ್ರ ಹೆಸರು ಬರುತ್ತೆ, ಎಲ್ಲ ಬರುತ್ತೆ. ಒಂದು ಡೆಮೋ ಆಸ್ಪಿರೆಂಟ್ ಅಂತ ಮಾಡಿದೀವಿ ಸದ್ಯಕ್ಕೆ. ಇವಾಗ ಡೆಮೋ ವೋಟರ್, ಇದು ವೋಟರ್ ಆರ್ ಎನಿ ಸಿಟಿಸನ್, ಯಾರು ಬೇಕಾದ್ರೂ ಬರ್ಬೋದು ಇದ್ರೊಳಗಡೆ. ಇಲ್ಲಿ ದ ರಿಯಲ್ ಪ್ರಾಜೆಕ್ಟ್ ಫ್ರಮ್ ಟುಡೇ ಐ ಆಮ್ ನಾಟ್ ಎ ಫಾಲೋಯರ್ ಹೂ ಫಾಲೋಸ್ ಅದರ್ಸ್ ಬ್ಲೈಂಡ್ಲಿ ಫಾಲೋಸ್ ಅದರ್. ಐ ಆಮ್ ಎ ರೆವಲ್ಯೂಷನರಿ ಸಿಟಿಸನ್ ಹೂ ಹ್ಯಾಸ್ ಡಿಸೈಡ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ನಾನ್ ಜವಾಬ್ದಾರಿ ತಗೊಂತೀನಿ ಅನ್ನೋರು ಮಾತ್ರ ಇಲ್ಲಿ ಒಳಗೆ ಬರ್ಬೇಕು ಅನ್ನೋದೇ ಮೈನ್ ಉದ್ದೇಶ. ಇಲ್ಲಿ ನೆಕ್ಸ್ಟ್ ಹೋಗಿ ನೋಡಿ, ಇದೆಲ್ಲ ಯಾರು ಏನೋ ಲಾಗಿನ್ ಆಗ್ತಾರೋ ಅವ್ರದ್ದೆಲ್ಲ ಬರುತ್ತೆ ಈ ತರ. ಎಷ್ಟು ಜನ ಬೇಕಾದ್ರೂ ಲಾಗಿನ್ ಆಗೋದು, ಲಕ್ಷ ಜನ, ಕೋಟಿ ಜನ ಬೇಕಾದ್ರೂ ಆಗ್ಬೋದು. ನೆಕ್ಸ್ಟ್ ಬ್ಯಾಕ್ ಹೋಗಿ ಇಲ್ಲಿ ನೆಕ್ಸ್ಟ್ ಆದ್ರ ಮೇಲೆ ನಿಮ್ ಇಶ್ಯೂಸ್ ಏನಾರ ನಮ್ಮ ಏರಿಯಾದಲ್ಲಿ ಇರುವಂತ ಇಶ್ಯೂಸ್ ನಾವು ರೈಸ್ ಮಾಡ್ಬೇಕು ಅಂದ್ರೆ ಪಬ್ಲಿಕ್ ಇಶ್ಯೂ, ಸಾರ್ವಜನಿಕ ಸಮಸ್ಯೆ ಅಂತ ಇರುತ್ತೆ. ಅದು ಎಲೆಕ್ಷನ್ ಟೈಪ್ ಹೋಗ್ಬಿಟ್ಟು ಮಾಡ್ಬೋದು ನೀವು. ಎಲೆಕ್ಷನ್ ಟೈಪ್ ಹೋದ್ರೆ ಇವಾಗ ಸದ್ಯಕ್ಕೆ ಮುನ್ಸಿಪಲ್ ಕಾರ್ಪೊರೇಷನ್ ಹಾಕಿದೀವಿ, ಗ್ರೇಟರ್ ಬ್ಯಾಂಗ್ಳೂರ್ ಹಾಕಿದ್ವಿ, ಕತ್ರಗುಪ್ಪೆ ವಾರ್ಡ್ ಅಂತ ತಗೊಂಡಿದೀವಿ. ಇವಾಗ ಕತ್ರಗುಪ್ಪೆ ವಾರ್ಡ್ ಹೋಗಿ ಕತ್ರಗುಪ್ಪೆ ಕ್ಲಿಕ್ ಮಾಡಿ, ಕತ್ರಗುಪ್ಪೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನನ್ನ ಇಶ್ಯೂಸ್ ಇರುತ್ತೆ. ಜಾಬ್ ಇಶ್ಯೂಸ್, ಹೆಲ್ತ್ ಇಶ್ಯೂಸ್, ಎಜುಕೇಶನ್, ರೋಡ್ಸ್, ವಾಟರ್ ಏನಿದೆಯೋ ಇಲ್ಲಿ ರೈಸ್ ಮಾಡ್ಬೋದು. ನೀವು ಡೈರೆಕ್ಟ್ ಆಗಿ ಆಪ್ ಒಳಗಡೆ ಹೋಗ್ತಿದಂಗೆ ನಿಮ್ ಇಶ್ಯೂಸ್ ರೈಸ್ ಮಾಡ್ಬೋದು. ಅರ್ಥ ಆಯ್ತಾ? ಎಲ್ಲ ಏನ್ ಸಮಸ್ಯೆ ನಮ್ಮ ಏರಿಯಾದಲ್ಲಿ ಇದೆಯೋ, ನಮ್ಮ ಊರಲ್ಲಿ ಇದೆಯೋ, ನಮ್ಮ ಹಳ್ಳಿಲಿ ಇದೆಯೋ ಅದನ್ನೆಲ್ಲ ಇಲ್ಲಿ ಇಶ್ಯೂಸ್ ಮಾಡ್ಬೋದು. ನೋಡಿ, ಉದ್ಯೋಗ ಸಮಸ್ಯೆ, ಆರೋಗ್ಯ ಸಮಸ್ಯೆ ಒಂದಷ್ಟಿದೆ. ಕೆಳಗಡೆ ಹೋಗಿ ಎಲ್ಲಾ ಸಮಸ್ಯೆಗಳಿದೆ, ಇತರೆ ಸಮಸ್ಯೆನೂ ಇದೆ. ಇಲ್ಲಿ ಪರಿಹಾರ ಏನಿದಕ್ಕೆ ಅಂದ್ರೆ ಈ ತರ, ಇದು ಬಹಳ ಇಂಪಾರ್ಟೆಂಟ್. ಇದು SOP ಅಂತ. ಇದೇ ತರ ವರ್ಕ್ ಮಾಡಿದ್ರೆ ಖಂಡಿತ ಪ್ರತಿಯೊಂದಕ್ಕೂ ಪರಿಹಾರ ಸಿಗುತ್ತೆ, ಸೊಲ್ಯೂಷನ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಸಿಂಪಲ್ ಚಾರ್ಟ್. ಅಂದ್ರೆ ಏನಂದ್ರೆ, ಯಾರೇ ನಮ್ ರೆಪ್ರೆಸೆಂಟೇಟಿವ್ ಆಗಲಿ, ಒಂದು ಕಾರ್ಪೊರೇಷನ್ ಎಲೆಕ್ಷನ್ ಇರ್ಬೋದು, ಒಂದು ಗ್ರಾಮ ಪಂಚಾಯತಿ ಇರ್ಬೋದು, ಒಂದು MLA ಇರ್ಬೋದು, ಯಾರು ಬೇಕಾರಾಗಿರ್ಬೋದು, ಅವ್ರು ಇದೇ ತರ ವರ್ಕ್ ಮಾಡ್ಬೇಕು ಅಂತ ಕಂಡೀಷನ್ ತಗೊಂಡು ಸೈನ್ ಹಾಕ್ಸ್ಕೊಂಡಿರ್ತೀವಿ ಇದರಲ್ಲಿ. ಅದೇನಂದ್ರೆ ಫಸ್ಟ್ ಎಲ್ಲರನ್ನು ಕನೆಕ್ಟ್ ಮಾಡ್ಬೇಕು. ಅವನು ಈ ಫೋರಮ್ ಅಲ್ಲಿ ಬಂದವನು ಪ್ರತಿಯೊಬ್ಬರು ಜನನು ಕನೆಕ್ಟ್ ಮಾಡ್ಬೇಕು. ಅದು ಬೇರೆ ಬೇರೆ ರೀತಿ, ವರ್ಕಿಂಗ್ ವಿತ್ ಅಡ್ಮಿನಿಸ್ಟ್ರೇಷನ್, ಡಿಸ್ಕಸ್ ವಿತ್ ಪೀಪಲ್, ಬೇರೆ ಬೇರೆ ತರ ಏನೋ ಕಂಪ್ಲೇಂಟ್ ಬಾಕ್ಸಸ್ ಇರ್ಬೋದು, ಡೈರೆಕ್ಟ್ ಮಾತಾಡೋದಿರ್ಬೋದು, ವಿಡಿಯೋ ಕಾಲ್ ಮಾಡಿರ್ಬೋದು, ಎಲ್ಲ ಹಲವಾರು ರೀತಿಲಿ ಅವ್ನು ಕನೆಕ್ಟ್ ಆಗ್ಬೇಕು. ನೋಡಿ, ಇಲ್ಲೆಲ್ಲ ಇದೆ ಹೆಂಗ್ ಕನೆಕ್ಟ್ ಆಗ್ಬೇಕು ಅಂತ. ನೆಕ್ಸ್ಟ್ ಮೇಲೆ ಹೋಗಿ ಫಸ್ಟ್ ಕನೆಕ್ಟ್ ಆದ್ರ ಮೇಲೆ ಅದನ್ನ ಇಟ್ಕೊಂಡು ಅವನು ಅಡ್ಮಿನಿಸ್ಟ್ರೇಷನ್ ಇದರಲ್ಲಿ ಪ್ಲಾನ್ ಮಾಡ್ಬೇಕು. ಇದಕ್ಕೆ ಪ್ಲಾನ್ ABCD 4 ಪ್ಲಾನ್ ಮಾಡ್ತಾನೆ. ಅದ್ರಲ್ಲಿ ಟೈಮ್ ಲೈನ್ ವಿತ್ ಬಡ್ಜೆಟ್ ಪ್ರಾಪರ್ ಆಗಿ ಹಾಕಿ ಪ್ಲಾನ್ ಮಾಡಿ ಅವನೇ ಡಿಸಿಷನ್ ತಗೊಳಂಗಿಲ್ಲ. ಅದನ್ನ ಜನರ ಮುಂದೆ ಇಡ್ಬೇಕು. ಮತ್ತೆ ಪೋಲಿಂಗ್ಗೆ ಆ ಸಿಸ್ಟಮ್ ಇದರಲ್ಲಿ ಇದೆ. ಆ ಜನರ ಮುಂದೆ ಇಟ್ಟಾಗ ಮುಂದೆ ಹೋಗಿ ಅದರಲ್ಲಿ ಸ್ವಲ್ಪ ಬ್ಯಾಕ್, ಅದರಲ್ಲಿ ಅತಿ ಹೆಚ್ಚು ಜನ ಇಲ್ಲ ಬ್ಯಾಕ್, ಸ್ವಲ್ಪ ಹಿಂದೆ ಹೋಗಿ, ಸ್ವಲ್ಪ ಬ್ಯಾಕ್. ಅತಿ ಹೆಚ್ಚು ಜನ ಯಾವ್ದನ್ನ ಕರೆಕ್ಟ್ ಅಂತಾರೋ ಅದನ್ನ ಅವನು ಫಾಲೋ ಮಾಡ್ಬೇಕು. ಇವಾಗ ಪ್ಲಾನ್ B ತುಂಬಾ ಚೆನ್ನಾಗಿದೆ, ಬಡ್ಜೆಟ್ ಕಡಿಮೆ ಇದೆ, ಟೈಮ್ ಲೈನ್ ಚೆನ್ನಾಗಿದೆ, ಬಾಳಿಕೆ ಚೆನ್ನಾಗಿ ಬರುತ್ತೆ ಅನ್ನೋದು ಯಾವುದೋ ಒಂದು ಇದನ್ನ ಇಶ್ಯೂನ ಅವ್ರು ಓಕೆ ಅಂದ್ರೆ ಅದನ್ನ ಅವ್ನು ಮಾಡಬೇಕು. ಪಾರದರ್ಶಕವಾಗಿ ಮಾಡಿ ಅದನ್ನ ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಜನರ ಮುಂದೆ ಇಡಬೇಕು. 6 months ಒಂದ್ಸತಿ ಜನ ಮತ್ತೆ ಪೋಲಿಂಗ್ ಮಾಡ್ತಾರೆ. ಪಬ್ಲಿಕ್ ವರ್ಡಿಕ್ ಇದು ಮುಂದೆ ಹೋಗಿ ಮೇಲೆ ಹೋಗಿ ನೋಡಿ, ಇಲ್ಲಿ ಜನ ಸ್ಯಾಟಿಸ್ಫೈ ಅಂದ್ರೆ ಅವ್ನು ಮುಂದುವರಿಬಹುದು. ಅನ್ಸ್ಯಾಟಿಸ್ಫೈಡ್ ಅಂತ ಪೋಲಿಂಗ್ ಮೋರ್ ದೆನ್ 50% ಅನ್ಸ್ಯಾಟಿಸ್ಫೈಡ್ ಅಂತ ಬಂದ್ರೆ ಅವ್ನಿಗೆ ಇನ್ನೊಂದು ಕರೆಕ್ಷನ್ ಒಂದು 3 months ಟೈಮ್ ಕೊಟ್ಟಿರ್ತೀವಿ. ಆ ಕರೆಕ್ಷನ್ ಆಗ್ಲಿಲ್ಲ, ಮತ್ತೆ ಅನ್ಸ್ಯಾಟಿಸ್ಫೈ ಅಂತ ಬಂದ್ರೆ ಪೋಲಿಂಗ್ ಅಲ್ಲಿ ಅವ್ನು ಹಿ ಹ್ಯಾಸ್ ಟು ರಿಸೈನ್ ಅಂತ. ಸೊ ಅವ್ನು ಕಂಟಿನ್ಯೂ ಮಾಡ್ಬೋದು, ಇಲ್ಲ ರಿಸೈನ್ ಮಾಡ್ಬೇಕು, ಕರೆಕ್ಷನ್ ಮಾಡ್ಬೋದು. ಅದ್ರ ಮುಂದೆ ಹೋದ್ರೆ ರಿಸೈನ್ ಮಾಡ್ಬೇಕು ಅಂತ. ಅಂದ್ರೆ 6 months ಅವನಿಗೆ ವರ್ಕ್ ಮಾಡಿ ಟೈಮ್ ಇರುತ್ತೆ, 3 ಟೈಮ್ ಇರುತ್ತೆ. ಅವ್ನು ರಿಸೈನ್ ಕಾನ್ಸ್ಟಿಟ್ಯೂಷನ್ ಇಲ್ಲ, ಏನ್ ಹೇಳಿ, ರೈಟ್ ಟು ರಿಕಾಲ್ ಇಲ್ಲ. ಅದಕ್ಕೆ ಇಲ್ಲಿ ಜನನೇ ಸೇರ್ಬೇಕು, ಅವನ ಹೋರಾಟ ಮಾಡ್ಬೇಕು, ಅವನ್ನ ಕೆಳಗಿಳಿಸ್ಬೇಕು. ಆ ಒಂದು ಬಂದ್ರೆ ಈ ಒಂದು ಪ್ರೊಸೀಜರ್ ಅಲ್ಲಿ ಜನ ವರ್ಕ್ ಮಾಡಿದ್ರೆ, ಜನರು ಇನ್ವಾಲ್ವ್ ಆಗಿ, ರೆಪ್ರೆಸೆಂಟೇಟಿವ್ ಇನ್ವಾಲ್ವ್ ಆದ್ರೆ ಒಂದು ಅದ್ಭುತ ಆಗುತ್ತೆ. ಸೊ ಇದ್ರೊಳಗೆ ಅದನ್ನ ತಂದ್ಬಿಟ್ಟಿದೀವಿ, ಇದ್ರೊಳಗೆ ಆ ಸಿಸ್ಟಮ್ ನ. ಸೊ ಇದು SOP ಅಂತ. ಮೇಲೆ ಮುಂದೆ ಹೋಗಿ ನೆಕ್ಸ್ಟ್, ಇದು ಕನ್ನಡದಲ್ಲಿ ಇದೆ, ಅದೇ ತರ ಇಂಗ್ಲಿಷ್ ಅಲ್ಲೂ ಇದೆ. SOP ಆದ್ರ ಮೇಲೆ ಇಲ್ಲಿ ಬರುತ್ತೆ. ಇಲ್ಲಿ ಏನಂದ್ರೆ ವೋಟರ್ಗೆ ಈ ತರ ವರ್ಕ್ ಮಾಡ್ತೀನಿ ಅಂತ ರೆಡಿಯಾಗಿ ಬಂದಿರೋ ಆಸ್ಪಿರೆಂಟ್ಸ್ ಯಾರ್ಯಾರಿದ್ದಾರೆ ಅಂತ. ಬ್ಯಾಕ್ ಹೋಗ್ರಿ. ನನ್ನ ಕ್ಷೇತ್ರದ ಆಕಾಂಕ್ಷಿಗಳು ಹೋಗಿ ಫಾರ್ವರ್ಡ್ ಹೋಗಿ ನೋಡಿ, ಇಲ್ಲಿ ನಿಲ್ಸ್ಕೊಳ್ಳಿ. ಇಲ್ಲಿ ಈ ಇದಕ್ಕೆಲ್ಲ ಒಪ್ಪಿ ನಾನು ಏನೋ ಆಸ್ಪಿರೆಂಟ್ ಹಿಂಗ್ ಒಳಗ್ ಬರ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಇದರಲ್ಲಿ ಇಲ್ಲ ಒಪ್ಪಿ ಒಳಗ್ ಬಂದಿರೋರು ಒಂದ್ 3 ಜನ ಇದಾರೆ ಅನ್ಕೊಳ್ಳಿ ನನ್ನ ಇದಕ್ಕೆ. ಫಾರ್ ಎಕ್ಸಾಂಪಲ್, ಇವಾಗ ನಾಳೆ ಕಾರ್ಪೊರೇಷನ್ ಎಲೆಕ್ಷನ್ ಬರುತ್ತೆ. ಈ ಒಂದು ಇದನ್ನ ಒಪ್ಪಿ ಒಳಗ್ ಬಂದಿದ್ರೆ ಅವ್ನು ಈ ತರ ಒಳಗ್ ಬರ್ತಾನೆ. ಅಂದ್ರೆ 3 ಜನ ಬಂದಿಯಾರ ಒಂದು ಏರಿಯಾ ಕತ್ರಗುಪ್ಪೆ ಅನ್ನೋ ವಾರ್ಡ್ಗೆ. ಅದರಲ್ಲಿ ಅವ್ರ ಈ ತರ ಅವ್ರದ್ದೆಲ್ಲ ಬರುತ್ತೆ. ಅದ್ರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ವಾರ್ಡ್ ಅಲ್ಲಿ ಬಂದಿರುವಂತವ್ರು ಹೆಂಗೆ ಜನ ಕನೆಕ್ಟ್ ಮಾಡ್ತಾರೆ ಅಂದ್ರೆ, ಒಂದು ಇನ್ಸ್ಟಾಗ್ರಾಮ್ ಮೂಲಕ, ಫೇಸ್ಬುಕ್ ಮೂಲಕ ಲೈವ್ ಬರ್ಬೋದು. ವಿಡಿಯೋ ಚಾಟ್ ಒಂದು ಟೈಮ್ ಹಾಕಿರ್ತಾನೆ ಅವನು. ನಾ ಸಂಡೇ 9 ರಿಂದ 12 ಗಂಟೆವರೆಗೂ ವಿಡಿಯೋ ಚಾಟ್ ಮಾಡ್ತೀನಿ, ಯಾರು ಬೇಕಾದ್ರೆ ಕನೆಕ್ಟ್ ಆಗ್ಬೋದು ಅಂತ. ಫೇಸ್ಬುಕ್ ಲೈವ್ ಬರ್ತೀನಿ ಅಂತ. ಮೆಸೇಜ್ ಗಳಲ್ಲೂ ಕನೆಕ್ಟ್ ಆಗ್ಬೋದು, ವಾಟ್ಸ್ಆಪ್ ಅಲ್ಲಿ ಕನೆಕ್ಟ್ ಆಗ್ಬೋದು. ನೇರ ಭೇಟಿನೂ ಕೂಡ ಇಲ್ಲಿ ಫಿಕ್ಸ್ ಮಾಡಿರ್ತಾನೆ. ನನ್ನ ಅರ್ಹತೆಯನ್ನು ಪರೀಕ್ಷಿಸಲು ವಿಡಿಯೋ ಮೀಟ್ ಮಾಡಿ, ನನ್ನ ಅರ್ಹತೆಯನ್ನು ಪರೀಕ್ಷಿಸಲು ನನ್ನ ನೇರವಾಗಿ ಭೇಟಿ ಮಾಡಿ ಅಂತ. ಅಲ್ಲೊಂದು ಗೂಗಲ್ ಮ್ಯಾಪ್ ಹಾಕಿರ್ತಾನೆ, ಒಂದು ಜಾಗ, ಯಾವ್ದೋ ಒಂದು ಕಾಫಿ ಶಾಪ್ ಹತ್ರ ಸಿಗ್ತೀನಿ ಅಂತ ಹೇಳ್ತಾನೆ. ಜನ ಎಲ್ಲ ಹೋಗಲ್ಲಿ ಮೀಟು ಮಾಡ್ಬೋದು ಡೈರೆಕ್ಟ್ ಆಗಿ. ಬೇಡ ಅಂದ್ರೆ ವಿಡಿಯೋ ಚಾಟ್ ಅಲ್ಲಿ ಮಾತಾಡ್ಕೊಬಹುದು.
ಏನೋ ಮೆಸೇಜ್ ಮಾಡೋದು, ಈ ತರ ಚೆನ್ನಾಗಿ ಕನೆಕ್ಟ್ ಮಾಡೋದಕ್ಕೆ ಇಲ್ಲಿ ಒಬ್ಬ ಆಸ್ಪಿರೆಂಟ್ ವೋಟರ್ಸ್ ನ ಕನೆಕ್ಟ್ ಮಾಡ್ತಾ ಇದೀವಿ. ಇಲ್ಲಿ ಕನೆಕ್ಟ್ ಮಾಡಿದ್ರ ಮೇಲೆ ನೆಕ್ಸ್ಟ್ ಆಫ್ಟರ್ 12 ಅವರ್ಸ್, ಇವಾಗ ನೈಟ್ ಬೆಳಗ್ಗೆ 9 to 9 ವರೆಗೂ ಮೀಟಿಂಗ್ ಎಲ್ಲ ಆಗುತ್ತೆ ಅನ್ಕೊಳ್ಳಿ. ನೆಕ್ಸ್ಟ್ ಡೇ 9 o'clock ಪೋಲಿಂಗ್ ಸ್ಟಾರ್ಟ್ ಆಗುತ್ತೆ. ಅದ್ರಲ್ಲಿ ಅವನು ಬೇಡ, ಆವರೇಜ್, ಗುಡ್ಡ, ವೆರಿ ಗುಡ್ಡ, ಎಕ್ಸಲೆಂಟ್ ಅಂತ ನೀವು ವೋಟ್ ಮಾಡ್ಬೋದು. ಅಂದ್ರೆ ನಿಮ್ ರೇಟಿಂಗ್ ಕೊಡ್ಬೋದು. ಈಗ 1000 ಜನ ಬಂದು ಅವ್ನು ಎಕ್ಸಲೆಂಟ್ ಕೊಟ್ರೆ ಅವನು 5 ಹೋಗ್ತಾನೆ ಮಾರ್ಕ್ಸ್. ಅರ್ಥ ಆಯ್ತಾ? ಗೊತ್ತಾಗ್ತಾ ಇದೆಯಲ್ಲ? ಈ ತರ ಬ್ಯಾಡ್ ಅಂದ್ರೆ ಬ್ಯಾಡ್ ಆಗ್ತಾ ಇರ್ತಾನೆ ಅವ್ನು. ಮತ್ತೆ ಇನ್ನೊಂದು ಮೀಟಿಂಗ್ ಮಾಡಿ ಜನರನ್ನ ಕನ್ವಿನ್ಸ್ ಮಾಡಿಲ್ಲ, ನೀವು ಹೇಳ್ದಂಗೆ ವರ್ಕ್ ಮಾಡ್ತೀನಿ, ಇದೇ ತರ ಮಾಡ್ತೀನಿ ಅಂತ ಹೇಳಿ. ಇಟ್ಸ್ ಓನ್ಲಿ ಇಂಟರಾಕ್ಷನ್ ಬಿಟ್ವೀನ್ ವೋಟರ್ಸ್ ಅಂಡ್ ಆಸ್ಪಿರೆಂಟ್. ಇಲ್ಲಿ ಇದು ಫಾರ್ ಎಕ್ಸಾಂಪಲ್ 1 ತಿಂಗಳು ಎಲೆಕ್ಷನ್ ಟೈಮ್ ಇದೆ ಅಂದ್ರೆ 1 ತಿಂಗಳು ಅವ್ನ ಜನರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಅವ್ನು ಇದನ್ನ ರೈಸ್ ಮಾಡ್ಕೊಬೇಕು. ಅವ್ನು ವೆರಿ ಗುಡ್ ಅಂತ ಬಂದಿದ್ರೆ ಬೇರೆಯವ್ರಿಗೆ ರಿಕ್ವೆಸ್ಟ್ ಮಾಡಿದೀವಿ, ನೀವು ಕಾಂಪೀಟ್ ಮಾಡಬೇಡಿ ಅಂತ. ಅದನ್ನ ನಾವು ಹೇಳಂಗಿಲ್ಲ. ಅವನೇ ಕಾಂಪೀಟ್ ಮಾಡಿದ್ರೆ ಫಸ್ಟ್ ಯಾರು ಬಂದಿರ್ತಾರೋ ರೇಟಿಂಗ್ ಅವನಿಗೆ ಎಲೆಕ್ಷನ್ ಇಲ್ಲದಕ್ಕೆ ಅವನು ಸಹಕರಿಸ್ಬೇಕು. ಈ ಶುಡ್ ಸಪೋರ್ಟ್ ಹಿಮ್. ಅರ್ಥ ಆಯ್ತಾ? ಅವಾಗ ಒಬ್ಬರೇ ನಿಂತ್ಕೊಂತಾರೆ ಪ್ರಜಾಕೀಯದಿಂದ. ಸೊ ಈ ತರ ಆಗಿ ಇದ್ರ ನೆಕ್ಸ್ಟ್ ನಿಮ್ಗೆ ಗೊತ್ತಾಯಿದೆ, ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗ್ತಾರೆ. ಎಲೆಕ್ಷನ್ ಆದ್ಮೇಲೆ ಇದೇ ಸಿಸ್ಟಮ್ ಬಂದು SOP ತರ ವರ್ಕ್ ಮಾಡ್ಬೇಕು. ಇದು ಓವರ್ ಆಲ್ ಕಾನ್ಸೆಪ್ಟ್. ಓಕೆನಾ? ಇದು ವೋಟರ್ಸ್ಗೆ ಅಂದ್ರೆ ಸಿಟಿಸನ್ಸ್ಗೆ ಯಾರು ಬೇಕಾದ್ರು ಬರ್ಬೋದು. ಏನಿಲ್ಲ, ಸಿಂಪಲ್ ಆಗಿ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ನೀವು ಬರ್ತೀರಾ, ಇಲ್ಲಿ ಗೂಗಲ್ ID ಇದ್ ಮಾಡಿ, ಅಲ್ಲಿ ನಿಮ್ ಏರಿಯಾ ಹೊಡಿತೀರಾ, ನಿಮ್ ಏರಿಯಾದಲ್ಲಿ ಇಶ್ಯೂ ರೈಸ್ ಮಾಡ್ತೀರಾ, ನಿಮ್ ಏರಿಯಾದಲ್ಲಿ ಯಾರು ಎಲೆಕ್ಷನ್ ನಿಂತೀರಾ ಹುಡುಕ್ತೀರಾ, ಅಲ್ಲಿ ಯಾರು ನಿಂತಿದ್ರೆ ಅವನ್ನ ಕನೆಕ್ಟ್ ಮಾಡ್ಕೊಂತೀರಾ. ಯಾರು ನಿಂತಿಲ್ಲ ಅಂದ್ರೆ ನೀವು ಅಭ್ಯರ್ಥಿ ಆಗ್ಬೋದು. ಓಕೆನಾ? ಇಲ್ಲ ಅಂದ್ರೆ ಅವನ ಜೊತೆ ಕನೆಕ್ಟ್ ಮಾಡಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಅವ್ನು ಚೆನ್ನಾಗಿದ್ದಾನೆ, ಕರೆಕ್ಟ್ ವ್ಯಕ್ತಿ ಅಂದ್ರೆ ಸೆಲೆಕ್ಷನ್ ಆಗುತ್ತೆ. ಅಲ್ಲಿ ಸೆಲೆಕ್ಷನ್ ಆದ್ಮೇಲೆ ಎಲೆಕ್ಷನ್ಗೆ ಹೋಗ್ತಾನೆ. ಎಲೆಕ್ಷನ್ ಆದ್ಮೇಲೆ ಮತ್ತೆ SOP ಕರೆಕ್ಷನ್ಗೆ ಅದಕ್ಕೆಲ್ಲ ಬರ್ತಾನೆ ಪ್ರೊಸೀಜರ್. ಓಕೆನಾ ಶಣ? ಅರ್ಥ ಆಗ್ತಿದೆಯಲ್ವಾ? ಏನ್ ಇಷ್ಟೊಂದು ಹೋಪ್ಸ್ ಇದೆ ಅವ್ರಿಗೆ ಅನ್ಕೊಂತಾ ಇದ್ದೀರಾ? ನಿಜೋಳು ಹೋಪ್ಸ್ ಇದೆ ತುಂಬಾ. ಇದೆಲ್ಲ ಆಗುತ್ತಾ? ಇದೆಲ್ಲ ಹೆಂಗೆ ಸಾಧ್ಯನಾ ಅಂತ? ಖಂಡಿತ ಆಗುತ್ತೆ, ನೋಡೋಣ. ಓಕೆನಾ? ಇನ್ನೊಂದು ಆಸ್ಪಿರೆಂಟ್ ಇದೆ ಅದೇ ತರ. ಆಸ್ಪಿರೆಂಟ್ ವೆರಿ ಸಿಂಪಲ್ ಆಗಿದೆ. ಆಸ್ಪಿರೆಂಟ್ ಹಾಕಿದ್ರೆ ಅವ್ನು ಬರ್ತಾನೆ, ಆಸ್ಪಿರೆಂಟ್ ಆಗಿ ಒಳಗಡೆ ಹೋಗ್ತಾನೆ. ವೆರಿ ಸಿಂಪಲ್ ಆಗಿ ಒಂದಷ್ಟು ಅಪ್ಲಿಕೇಶನ್ಸ್ ಇದೆ. ಆಸ್ಪಿರೆಂಟ್ ಹಾಕ್ರಿ, ಅದೇ ರೇಟಿಂಗ್ ನೋಡಿ. ಇಲ್ಲಿ ರೇಟಿಂಗ್ ಬಂದಿದೆ ನೋಡಿ, ನೀವು 4.0 ಬಂದಿದೆ. ಆರಾಧ್ಯ ಅನ್ನೋರು ನಿಂತ್ಕೊಂಡಿದ್ದಾರೆ ಎಲೆಕ್ಷನ್ ಅನ್ಕೊಳ್ಳಿ. ಇದೊಂದು ತಿಂಗಳಲ್ಲಿ ಅವ್ನು ಮಾಡಿರೋ ಏನೋ ಕಾಂಟ್ಯಾಕ್ಟ್ಗಳು, ಅವ್ನು ಯಾವ ರೀತಿ ನಾನು ವರ್ಕ್ ಮಾಡ್ತೀನಿ ಅಂತ ಕನ್ವಿನ್ಸ್ ಮಾಡಿರ್ತಾನೆ ಜನಕ್ಕೆ, ಇದೆಲ್ಲ ಇನ್ಕ್ಲೂಡ್ ಆಗಿ ಅವ್ರು ರೇಟಿಂಗ್ ಕೊಟ್ಟಿರ್ತಾರಲ್ಲ, ಅದು ಕನ್ಸಾಲಿಡೇಟೆಡ್ ರೇಟಿಂಗ್ ಅಲ್ಲಿ ಅವನಿಗೆ ಈ ತರ ಸಿಕ್ಕಿರುತ್ತೆ. 4.0 ಇದೆ ಅವನಿಗೆ. ಇನ್ನೊಬ್ಬನಿಗೆ 3 ಸಿಕ್ಕಿರ್ಬೋದು, ಇನ್ನೊಬ್ನಿಗೆ 2 ಸಿಕ್ಕಿರ್ಬೋದು, ಆ ತರ. ಓಕೆನಾ? ಇದಾದ್ಮೇಲೆ ಆಸ್ಪಿರೆಂಟ್ ಬನ್ನಿ. ನೆಕ್ಸ್ಟ್ ಸೇಮ್ ಇದೇ ತರ ಇರುತ್ತದು. ಆಸ್ಪಿರೆಂಟ್ ಅಂತ ಐ ವಾಂಟ್ ಟು ಬಿ ಅನ್ ಆಸ್ಪಿರೆಂಟ್ ಅಂದ್ರೆ ಆಸ್ಪಿರೆಂಟ್ ಹೋಗ್ಬಿಟ್ಟು ಅದೇ ತರ ಅವನು ಏರಿಯಾ ವೈಸ್ ಡಿಸೈಡ್ ಮಾಡ್ಕೊಂಡು. ಓಕೆನಾ? ಇದು ವೋಟರ್ಸ್. ಏನಾರ 1 ನಿಮಿಷ ಇದನ್ನ ಹೆಂಗೆ ನಿಲ್ಸ್ಕೊಳ್ಳಿ. ಏನಾರ ಕನ್ಫ್ಯೂಷನ್ ಇತ್ತಾ? ಗೊತ್ತಾಯ್ತಲ್ಲ? ಯಾರು ಬೇಕಾದ್ರೂ ಇದ್ರೊಳಗೆ ಬರ್ಬೋದು. ಬಂದ್ ನಿಮ್ ಏರಿಯಾ, ನಿಮ್ ಹಳ್ಳಿನೋ, ನಿಮ್ ವಾರ್ಡ್, ನಿಮ್ ಕಾನ್ಸ್ಟಿಟ್ಯೂಷನ್, ಎನಿಥಿಂಗ್ ನೀವು ಕ್ಯಾನ್ ಸೆಲೆಕ್ಟ್. ಡ್ರಾಪ್ ಡೌನ್ ಬರುತ್ತೆ. ಆ ಡ್ರಾಪ್ ಡೌನ್ ಅಲ್ಲಿ ಒಳಗಡೆ ಹೋಗ್ತೀರಾ, ಇಶ್ಯೂ ರೈಸ್ ಮಾಡ್ತೀರಾ. ಆಮೇಲೆ ಅಲ್ಲಿ ಯಾರು ಆಸ್ಪಿರೆಂಟ್ ನಿಂತಿದ್ದಾರೆ ಅನ್ನೋರ್ ಜೊತೆ ಕನೆಕ್ಟ್ ಆಗ್ತೀರಾ, ಮಾತಾಡ್ತೀರಾ. ನೀವು ಪರ್ಸನಲ್ ಆಗಿ ಮಾಡಕ್ ಟೈಮ್ ಇಲ್ಲ ಅಂದ್ರೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡಬಹುದು. ಫೇಸ್ಬುಕ್ ಅವ್ನು ಲೈವ್ ಮಾಡೋದು ನೋಡ್ಬೋದು. ಯಾವ್ದು ರೀತಿ ಬೇಕಾದ್ರೂ ಎಲ್ಲಾ ರೀತಿನೂ ಓಪನ್ ಮಾಡಿ ಇಟ್ಟಿದೀವಿ. ಅವ್ನ ಎಲಿಜಿಬಿಲಿಟಿ ನೀವು ಟೆಸ್ಟ್ ಮಾಡ್ಬೋದು. ಅವನಿಗೆ ರೇಟಿಂಗ್ ಕೊಡ್ಬೋದು. ನೀವು ಹೈಯೆಸ್ಟ್ ರೇಟಿಂಗ್ ಬಂದಿರೋನು ಸೆಲೆಕ್ಟ್ ಆಗ್ತಾನೆ, ಅವ್ನು ಎಲೆಕ್ಷನ್ಗೆ ಹೋಗ್ತಾನೆ. ಆಮೇಲೆ ವಾಪಸ್ ಇದೇ SOP ಸಿಸ್ಟಮ್ ಬಂದು ಇದು ಮತ್ತೆ ಲೈವ್ ಆಗುತ್ತೆ. ಅಲ್ಲಿಂದ ಅವನು ಟ್ರಾನ್ಸ್ಪರೆಂಟ್ ಆಗಿ ವರ್ಕ್ ಸ್ಟಾರ್ಟ್ ಮಾಡ್ಬೇಕು. ಓಕೆನಾ? ಇದು ವೋಟರ್ ದೃಷ್ಟಿಲಿ. ಆಸ್ಪಿರೆಂಟ್ ಇದರಲ್ಲಿ ಫಾಸ್ಟ್ ಆಗಿ ಹೋಗಿ ಮುಂದೆ. ಎಲ್ಲ ಅರ್ಥ ಆಗ್ಬಿಟ್ಟಿದೆ ಅವ್ರಿಗೆ. ನೀವ್ ಎಲ್ಲಿದ್ದೀರಾ? ಅವ್ರಿಗೆ ನಮ್ಮಂತವ್ರು ಎಷ್ಟು ಜನ ನೋಡಿದಾರೆ ಅವರು? ಸ್ವಲ್ಪ ಫಾಸ್ಟ್ ಆಗಿ ಹೋಗಿ. ನೀವೇನ್ರಿ ಜೆನ್ಸಿ ನೋಡಿ, ಸೇಮ್ ಅವನಿಗೂ ಎಲ್ಲ ಇದಿರುತ್ತೆ. ನೆಕ್ಸ್ಟ್ ಹೋಗಿ ಆಸ್ಪಿರೆಂಟ್ ಆಗೋ ತಗೊಳ್ಳಿ. ನೋಡಿ, ಇಲ್ಲಿ ಕೊಟ್ಟಿರ್ತೀವಿ, ಇಲ್ಲೆಲ್ಲ ಡಿಕ್ಲೇರ್ ಮಾಡ್ಬೇಕು. ಅವನು ಏನ್ ಹೇಳಿ, ಇದನ್ನ ಡಿಕ್ಲೇರ್ ಮಾಡಿ ಅವ್ನೊಳಗೆ ಬರ್ಬೇಕು. ನನ್ನನ್ನು ಆಯ್ಕೆ ಮಾಡಿದವ್ರೆ ನನಗೆ ಮಾಲೀಕರು. ಅವ್ರು ಹೇಳಿದಂಗೆ ನಾನು ಕೆಲಸ ಮಾಡ್ತೀನಿ. ಯಾವುದೇ ರೀತಿಲಿ ಇದಾಗಲ್ಲ. ಅಕಸ್ಮಾತ್ ನನಗೆ ಬೇರೆಯವ್ರಿಗಿಂತ ಕಡಿಮೆ ಏನಾರ ಗ್ರೇಡ್ ಏನೋ ರೇಟಿಂಗ್ ಬಂದ್ರೆ ನಾನು ಎಲೆಕ್ಷನ್ ನಿಂತ್ಕೊಳ್ಳಲ್ಲ. ಹಂಗಂತ ನಾವ್ ಹೇಳ್ತಾ ಇಲ್ಲ ಎಲೆಕ್ಷನ್ ನಿಂತ್ಕೊಂಡ್ಬಿಡ ಅಂತ. ಅವ್ರು ನಿಂತ್ಕೊಬಹುದು. ಒಂದು ಪ್ಯೂರ್ಲಿ ಇದಾಗಿ ಒಬ್ರು ಯಾರೋ ಚೆನ್ನಾಗಿ ಬಂದಿರೋ ಅವ್ರು ಮಾಡ್ಲಿ ಅನ್ನೋ ಒಂದು ಇದ್ರಲ್ಲಿ ಅವ್ನು ಬಿಟ್ಕೊಡ್ಬೋದು ಬೇಕಾದ್ರೆ. ಆ ತರ ಮಾಡಿ ಅದನ್ನ ಮೇಲಿನೆಲ್ಲ ಓದಿನ ಅದಕ್ಕೆ ಒಪ್ಪುತ್ತೇನೆ ಅಂತ ಕ್ಲಿಕ್ ಮಾಡ್ತಾರೆ. ಅದು ಕ್ಲಿಕ್ ಮಾಡಿ ಮುಂದೆ ಹೋದ್ರೆ ಅವ್ರದ್ದು ಮೇಜರ್, ಅವ್ರು ಎಲ್ಲಿದ್ದಾರೆ, ಅವ್ರ ಹೆಸರೇನು, ಬ್ಯಾಂಗ್ಳೂರು, ಅದು ಇದು ಬರುತ್ತೆ. ಬೇರೆ ಏನು ತಗೊಳ್ಳಲ್ಲ, ಬರೀ ಅವ್ರದ್ದು ಇನ್ಫಾರ್ಮೇಶನ್ ತಗೊಂತೀವಿ. ತಗೊಂಡು ಮುಂದೆ ಹೋಗ್ತೀವಿ. ಮುಂದೆ ಹೋಗ್ರಿ. ಮುಂದೆ ಹೋದ್ರೆ ಅವ್ರು ಬೇಕಾದ್ರೆ ಆಪ್ಷನಲ್ ವಾಟ್ಸ್ಆಪ್ ನಂಬರ್ ಕೊಡ್ಬೋದು. ಇವಾಗ ಪಾಪ ಈ ತರ ಹುಡುಗಿರು ನಾನು ಕೊಡಲ್ಲ ಅಂತ ಅನ್ಕೊಳ್ಳಿ, ಬೇಡ ಆಪ್ಷನಲ್ ಮಾಡಿದೀವಿ. ನಾನು ನಂಬರ್ ಕೊಡಲ್ಲ ಸರ್, ಬೇಡ. ನೀವ್ ಹೆಂಗ್ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಜನನ್ನ. ಓಕೆನಾ? ಕೊಡೋರು ಕೊಡ್ಬೋದು, ನಂಬರ್ ಕೊಡೋದು, ವಾಟ್ಸ್ಆಪ್ ನಂಬರ್ ಕೊಡೋದು, ವಿಡಿಯೋ ಚಾಲ್ದು ಎಲ್ಲ ಕೊಡ್ಬೋದು. ಇನ್ಸ್ಟಾಗ್ರಾಮ್ ಲಿಂಕ್ ಹಾಕ್ಬೋದು, ಫೇಸ್ಬುಕ್ ಲಿಂಕ್ ಹಾಕ್ಬೋದು, ಎಲ್ಲ ಹಾಕಿರ್ಬೋದು. ಟೈಮಿಂಗ್ ಒಂದು ಅವ್ನು ಕೊಡ್ತಾನೆ. ನಾನು ಈ ಟೈಮಲ್ಲಿ ಫೇಸ್ಬುಕ್ ಲೈವ್ ಬರ್ತೀನಿ ಅಂದ್ರೆ ನೀವು ನೋಡ್ಬಿಟ್ಟು ಕನೆಕ್ಟ್ ಆಗ್ಬೋದು, ಆ ತರ. ಸೊ ಇದೆಲ್ಲ ಆದ್ರ ಮೇಲೆ ಈಗ ಅವ್ನು ಎಲೆಕ್ಷನ್ ಇಟ್ಕೊಂತಾರೆ. ಇಲ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂತಿದೆ ನೋಡಿ. ಇಲ್ಲಿ ಏನಂದ್ರೆ ಯಾವ ಎಲೆಕ್ಷನ್ ಅನೌನ್ಸ್ ಆಗುತ್ತೋ ಅದು ಮಾತ್ರ ಓಪನ್ ಆಗುತ್ತೆ. ಈಗ GBA ಇದಾಗಿದೆ, GBA ಓಪನ್ ಆಗುತ್ತೆ ಇಲ್ಲಿ. ಆ GBA ನೀವು ಹೇಳ್ದಂಗೆ ಈಗ ಕತ್ರಗುಪ್ಪೆ ಹುಡುಕದ್ವಲ್ಲ, ಆ ತರ ಎನಿ ವಾರ್ಡ್, ನಿಮ್ ವಾರ್ಡ್ ಹುಡುಕೊಂಡ್ಬಿಟ್ಟು ನೀವು ಎಂಟರ್ ಆಗ್ಬೋದು. ಓಕೆನಾ? ಅದಾದ್ರ ಮೇಲೆ ನೆಕ್ಸ್ಟ್ ಅವ್ರ ಬಗ್ಗೆ ಅವ್ರು ಏನೋ ಬರ್ಕೊಬಹುದು ಆಸ್ಪಿರೆಂಟ್. ನೋಡಿ, ಇಲ್ಲಿ ಇನ್ಸ್ಟಾಗ್ರಾಮ್ ಲಿಂಕು,
ನೋಡಿ ಮುಂದೆ ಹೋಗಿ, ನನ್ನ ಫಾಸ್ಟ್ ಇರ್ಬೇಕು ನೀವು ಆರಾಧ್ಯ, ಓಕೆನಾ. ಇಲ್ಲಿ ಅವ್ನ ಫೋಟೋ ಕ್ಲಿಕ್ ಮಾಡಿ ಅವ್ನ ಫೋಟೋ ಅಪ್ಲೋಡ್ ಮಾಡ್ಬೇಕು. ಆಸ್ಪಿರೆಂಟ್ ಮಾತ್ರ ಕಂಪಲ್ಸರಿ ಮಾಡಿದೀವಿ ಅದನ್ನ. ಅವ್ನ ಫೋಟೋ ಕ್ಲಿಕ್ ಮಾಡಿ ಅಥವಾ ಫೋಟೋ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಫೋಟೋ ಅಪ್ಲೋಡ್ ಮಾಡಿದ್ರ ಮೇಲೆ ನೋಡಿ ಫೋಟೋ ಅಪ್ಲೋಡ್ ಮಾಡಿದ್ರು ಅವರು. ಆಮೇಲೆ ಇಲ್ಲಿ SOP ನ ಡೌನ್ಲೋಡ್ ಮಾಡಿ ಅದಕ್ಕೆ ಸೈನ್ ಮಾಡಿ ಮತ್ತೆ PDF ಫಾರ್ಮೇಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು ಅವ್ನು ಸೈನ್ ಮಾಡಿ. ಯಾಕಂದ್ರೆ ಅದು ವೆರಿ ಇಂಪಾರ್ಟೆಂಟ್. ನಾನು ಇದೇ ತರ ಕೆಲಸ ಮಾಡ್ತೀನಿ ಅಂತ. ನೋಡಿ ಇಲ್ಲಿ ಡೌನ್ಲೋಡ್ ಮಾಡ್ಬೋದು SOP ನ. ಅಲ್ಲಿ ಡೌನ್ಲೋಡ್ ಮಾಡ್ರಿ. ನೋಡಿ ಡೌನ್ಲೋಡ್ ಆಗಿದೆ. ಇದನ್ನ ಅಪ್ಲೋಡ್ ಮಾಡಿದ್ರು, ಸೈನ್ ಮಾಡಿ ಅಪ್ಲೋಡ್ ಮಾಡಿದ್ರು, ಸರಿ ಅಂತ ಬಂತು. ಅವ್ನು ಆಸ್ಪಿರೆಂಟ್ ಆಗ್ತಾನೆ. ಓಕೆನಾ. ನೆಕ್ಸ್ಟ್ ಆಸ್ಪಿರೆಂಟ್ ಆದ್ಮೇಲೆ ಅವ್ನಿಗೆ ಈ ತರ ಬರುತ್ತೆ. ಬ್ಯಾಕ್ ಹೋಗಿ ನೋಡಿ ನನ್ನ ಪ್ರೊಫೈಲು, ಸಾರ್ವಜನಿಕ ಸಮಸ್ಯೆ. ಅವನು ನೋಡ್ಬೋದು ಅವನ ಏರಿಯಾದಲ್ಲಿ ಜನ ಏನೇನ್ ಸಮಸ್ಯೆ ಹೇಳಿದ್ದಾರೆ ಅಂತ. SOP ನೋಡ್ಬೋದು. ನಾಗರಿಕನ್ ಭೇಟಿ ಮಾಡ್ಬೋದು ಡೈರೆಕ್ಟ್ ಆಗಿ. ಇಲ್ಲಿ ಭೇಟಿ ಅಂತ ಹೊಡೆದ್ರೆ ಅವ್ನ ಟೈಮಿಂಗ್ ಎಲ್ಲ ಹಾಕಿ ಫಿಕ್ಸ್ ಮಾಡ್ಬೇಕಾಗತ್ತೆ. ವಿಡಿಯೋ ಸಭೆ ಮಾಡ್ಬೋದು. ಅವ್ನ ಟೈಮಿಂಗ್ ಹಾಕಿ ಫಿಕ್ಸ್ ಮಾಡ್ರೆ ಅದು ವೋಟರ್ಸ್ ರಿಫ್ಲೆಕ್ಟ್ ಆಗುತ್ತೆ. ಅದೇ ತರ ನಾಗರಿಕರೊಂದಿಗೆ ಚಾಟ್, ನನ್ನ ಕ್ಷೇತ್ರದ ಆಕಾಂಕ್ಷಿಗಳು ಬೇರೆ ಯಾರು ನಿಂತಿದ್ದಾರೆ ಅಂತ ನೋಡ್ಬೋದು. ಆಮೇಲೆ ನಾಗರಿಕರು ಯಾರು, ಎಲ್ಲ ಆಕಾಂಕ್ಷಿಗಳು ನೋಡ್ಬೋದು. ಈ ತರ ಅರ್ಥ ಆಯ್ತಲ್ವಾ. ಈಗೇನಂದ್ರೆ ವೋಟರ್ಗೆ ಒಂದು ಸಪರೇಟ್ ಡ್ಯಾಶ್ ಬೋರ್ಡ್ ಇರುತ್ತೆ, ಹೋಮ್ ಪೇಜ್. ಆಸ್ಪಿರೆಂಟ್ ಅವ್ರು ಇನ್ನೊಂದು ಹೋಮ್ ಪೇಜ್ ಬರುತ್ತೆ. ಆ ಹೋಮ್ ಪೇಜ್ ಅಲ್ಲಿ ಏನಂದ್ರೆ ಅವರು ನಾನು ವಿಡಿಯೋ ಕಾಲ್ಗೆ ಅಲ್ಲಿ ಕನೆಕ್ಟ್ ಮಾಡಿ ಅದಾಕ್ರಿ. ವಿಡಿಯೋ ಕಾಲ್ ನೋಡಿ ಇಲ್ಲಿ ಹಾಕಿದಾನೆ ನೋಡಿ, ಅಲೋ ಮಾಡೋದಕ್ಕೆ. ಅದು ಹೋಗಿ ಮುಂದೆ ಹೋಗಿ ಅವ್ನ ಇದು ಟೈಮಿಂಗ್ ಫಿಕ್ಸ್ ಮಾಡೋದಕ್ಕೆ ನೋಡಿ ಇಲ್ಲಿದೆ ನೋಡಿ, ಮೀಟ್ ಸಿಟಿಸನ್ಸ್ ಅಂದಾಗ ಅವ್ನ ಲೊಕೇಶನ್ ಹಾಕಿ ಗೂಗಲ್ ಮ್ಯಾಪ್ ಲಿಂಕ್ ಹಾಕ್ಬೋದು, ಹಾಕದೇ ಇದ್ರು ಪರವಾಗಿಲ್ಲ. ನೋಡಿ ಗೂಗಲ್ ಮ್ಯಾಪ್ ಲಿಂಕ್ ಹಾಕಿ ಡೇ ನಾನು 4ನೇ ತಾರೀಕು ಅಥವಾ 1ನೇ ತಾರೀಕು 2 ಗಂಟೆಯಿಂದ 4 ಗಂಟೆವರೆಗೆ ಯಾವ್ದೋ ಒಂದು ಜಾಗದಲ್ಲಿ ಸಿಗ್ತೀನಿ ಅಂದ್ರೆ ಅವನು ಕನೆಕ್ಟ್ ಆಗ್ತಾನೆ. ಇದೇ ತರ ಪ್ರತಿಯೊಂದಕ್ಕೂ ಇರುತ್ತೆ. ಚಾಟ್ ಮಾಡೋದಕ್ಕೆ, ಇನ್ಸ್ಟಾಗ್ರಾಮ್ಗೆ, ಎಲ್ಲದಕ್ಕೂ ಈ ತರ ಅವನೇ ಫಿಕ್ಸ್ ಮಾಡಿ ಅವನೇ ಟೈಮ್ ಹಾಕೊಂಡು ಅವ್ನ ಜನಕ್ಕೆ ಇದ್ ಮಾಡ್ಬೋದು. ಅರ್ಥ ಆಯ್ತಾ. ಸೇಮ್ ವಿಡಿಯೋ ಕಾಲ್ಗೂ ಬರುತ್ತೆ, ಫೇಸ್ಬುಕ್ಗೂ ಬರುತ್ತೆ, ಇನ್ಸ್ಟಾಗ್ರಾಮ್ಗೂ ಬರುತ್ತೆ. ಎಷ್ಟು ಬೇಕಾದ್ರೂ ಅವ್ನು ಕನೆಕ್ಟ್ ಆಗೋದಕ್ಕೆ ಮಾಡ್ತಾ ಇರ್ಬೋದು. ಈ ತರ ಒಂದು ಆಸ್ಪಿರೆಂಟ್ಸ್ ನ, ವೋಟರ್ಸ್ ನ ಕನೆಕ್ಟ್ ಮಾಡಕ್ ಟ್ರೈ ಮಾಡಿದೀವಿ. ಇದೇನಿದ್ರು ಒಂದು ಪ್ಲಾಟ್ಫಾರ್ಮ್ ಟು ಕನೆಕ್ಟ್ ವೋಟರ್ಸ್ ವಿತ್ ಆಸ್ಪಿರೆಂಟ್ಸ್. ಓಕೆನಾ. ಅಂದ್ರೆ ಇಲ್ಲಿ ಸೆಲೆಕ್ಷನ್ ಯಾವ್ದೋ ಪಾರ್ಟಿ ಮಾಡಲ್ಲ, ನಾನ್ ಬಿ ಫಾರಂ ಕೊಡಲ್ಲ, ಜನನೇ ಕೊಡ್ತಾರೆ. ಇಂಡೈರೆಕ್ಟ್ ಆಗಿ ಜನನೇ ಡಿಸೈಡ್ ಮಾಡ್ತಾರೆ. ಯಾರು ಜಾಸ್ತಿ ಜನ ಇಷ್ಟಪಡ್ತಾರೋ ಅವ್ರ ಎಲೆಕ್ಷನ್ ಇಟ್ಕೊಂತಾರೆ. ಅವ್ರು ಇದೇ ತರ ಬಂದು ವರ್ಕ್ ಮಾಡ್ತಾರೆ. ಇದು ಮೇನ್ ಕಾನ್ಸೆಪ್ಟ್. ಇವಾಗ ಹೆಂಗಿದೆ ಅಂತ ನೀವ್ ಹೇಳ್ಬೇಕಂದ್ರೆ ಕನ್ಫ್ಯೂಷನ್ ಆಯ್ತಾ ಹೇಳ್ಬೇಕು. ಅಲ್ಲ, ಇದು ವ್ಯವಸ್ಥೆ ಆ ತೆಗೆದಾಕಿದೀವಿ. ಅವ್ಯವಸ್ಥೆನ ಆ ತೆಗೆದ್ರೆ ವ್ಯವಸ್ಥಿತವಾಗಿ ಹಿಂಗ್ ನಡಿಬೇಕು ಅಂತ ಕೇಳ್ತಾ ಇದೀವಿ. ಅದಕ್ಕೆ ಫಸ್ಟ್ ಹೇಳಿದೆ ನಾನು. ಅಲ್ಲ ಕೇಳಿ, ಅದೇ ಹೇಳಿದ್ದು. ಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋರ್ಗೆ ಇದಲ್ಲ, ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋರ್ಗೆ ಇದು. ಡಿಪೆಂಡ್ ಆಗಿರೋರು ಯಾವತ್ತೂ ಡಿಪೆಂಡ್ ಆಗೇ ಇರ್ತಾರೆ. ಯಾರೋ ಬರ್ತಾರೆ ಏನೋ ಮಾಡ್ತಾರೆ, ಅದಕ್ಕೆ ಫಸ್ಟ್ ಹಾಕ್ಬಿಟ್ಟಿದೀವಿ. ಯಾರೋ ಬರ್ತಾರೆ ಏನೋ ಮಾಡ್ತಾರೆ ಅಂತ ಪರವಶರಾಗಿರೋರು ಇಲ್ಲಿ ಬರಬೇಡಿ. SOP ಕೊಟ್ಟಿದ್ದೀವಿ. ಇದೇ ತರ ವರ್ಕ್ ಮಾಡ್ಬೇಕು. ಸಾರ್ವಜನಿಕರನ್ನ ಕನೆಕ್ಟ್ ಮಾಡ್ಬೇಕು. ಒಬ್ಬ ಪ್ರಾಬ್ಲಮ್ಸ್ ಹೋಗ್ಬೇಕು. ಅದನ್ನ ಯಾವ ರೀತಿ ಪ್ರೋಗ್ರಾಮ್ ಮಾಡ್ಬೇಕು, ಅದನ್ನ ಯಾವ ರೀತಿ ಪಾರದರ್ಶಕತೆ ವರ್ಕ್ ಮಾಡ್ಬೇಕು, ಜನರ ಮುಂದೆ ಇಡಬೇಕು. ಜನ ಅದಕ್ಕೆ ಕ್ರೆಡಿಟ್ ಕೊಡ್ಬೇಕು. ಮೋರ್ ದೆನ್ 50% ಜನ ಇಷ್ಟ ಆಗಿಲ್ಲ ಅಂದ್ರೆ ಅವನು ಕರೆಕ್ಷನ್ ಹೋಗ್ತಾನೆ. 3 months ಆದ್ಮೇಲೆ ಮತ್ತೆ ಅದೇ ತಪ್ಪು ಮಾಡಿದ್ರೆ ಅವನು ರೈಟ್ ಕೈ ಹಿಡಿಬೇಕು. ಬಟ್ ಇಳಿಯೋದಿಲ್ಲ, ಇಲ್ಲ. ಸೊ ಅಲ್ಲಿ ಒಂದು ಹೋರಾಟ ಆಗ್ಲೇಬೇಕು. ಜನ ಸೇರ್ಬೇಕು. ನೋಡಪ್ಪ, ನೀನ್ ಈ ಕಂಡೀಷನ್ ನಾವು ಸಪೋರ್ಟ್ ಮಾಡಿದೀವಿ, ನೀನ್ ಎಲೆಕ್ಷನ್ ನಿಲ್ಸಿದೀವಿ, ನಾವೆಲ್ಲ ಸಪೋರ್ಟ್ ಮಾಡಿ, ನೀನ್ ಇಂತ ಕೆಲಸ ಮಾಡಿಲ್ಲ ನೀನ್ ರಿಸೈನ್ ಮಾಡ್ಬೇಕು ಅಂತ ಹೋರಾಟ ಆಗ್ಬೇಕು. ಇಲ್ಲ ಅಲ್ಲ, ಅದಕ್ಕೆ ಮತ್ತೆ ಡಿಪೆಂಡ್ ಆಗ್ಬೇಡಿ, ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಿ. ಇಲ್ಲಿ ನಾವು ರೈಟ್ ಟು ರೀಕಾಲ್ ಮಾತ್ರ, ರೈಟ್ ಟು ರೀಕಾಲ್ ಬಗ್ಗೆ ಮಾತ್ರ ನಾವೇನ್ ಹೇಳಿದೀವಿ, ರೈಟ್ ಟು ರೀಕಾಲ್ ತರೋದ್ರಲ್ಲಿ ಮಾತ್ರ ಹೋರಾಟ ಇರುತ್ತೆ ಅಷ್ಟೇ. ಆಮೇಲೆ ಹೋರಾಟ ಬೇಕಾಗಿಲ್ಲ, ನಾವು ವರ್ಕ್ ಮಾಡಿ ಒಂದು ಕೈಗಳಿಸ್ತೀವಿ. ಹೋರಾಟ ಮಾಡೋದಕ್ಕೆ ಇಲ್ಲ. 80% ಜನರ ಜೊತೆ ಸೇರ್ಕಂತ, 80% ಜನ ಮೊಬೈಲ್ ಯೂಸ್ ಮಾಡ್ತಾರಲ್ಲ, ಅವ್ರ ಜೊತೆ ಖಂಡಿತ ಅವ್ರು ಸೇರ್ಬೇಕು. ಹಂಗ ನೋಡಿ 80% ಬಂದಿದೀವಿ ನಾವು, 60 ಇಂದ 80 ಬಂದಿದೀವಿ. ಹೋಗೋಣ. ಈಗ ಕೇಳಿ ಒಂದ್ ನಿಮಿಷ ನಾನ್ ತಿರುಪತಿ ಬೆಟ್ಟ ಮಸ್ಟ್ ಸ್ಟೆಪ್ ಇಡೋದಿಯಲ್ಲ. ನಾನ್ ಫಸ್ಟ್ ಅಲ್ಲಿ ಯೋಚನೆ ಮಾಡ್ಬಿಟ್ರೆ ಅಲ್ಲ. ಏನಂದ್ರೆ ಇಲ್ಲಿ ನೋಡಿ, ಇದು ಪಾರ್ಟಿ ಡಿಪೆಂಡೆನ್ಸಿ ಇಲ್ಲ. ಓಕೆನಾ. ಬಿ ಫಾರಂ ಕೊಡೋ ಡಿಪೆಂಡೆನ್ಸಿ ಇಲ್ಲ, ಜನನೇ ಕೊಡ್ತಾರೆ. ಅರ್ಥ ಆಯ್ತಾ. ಅದಕ್ಕೋಸ್ಕರ ಇಂಡಿಪೆಂಡೆಂಟ್ ಅಂತ ಹೇಳಿದ್ರು. ನೀವೇ ನಿಮ್ಗೆ ಇಷ್ಟ ಆದ್ರೆ ಟಿವಿ ಫೋರಂ ಹಾಕ್ಬೋದು, ನಿಮ್ಗೆ ಇಷ್ಟ ಆದ್ರೆ 4 ಜನ ಕೇಳ್ಬೋದು ಇದನ್ನ. ನೋಡಿ, ಈ ತರ ಒಂದು ನಮ್ದೇ ಪ್ಲಾಟ್ಫಾರ್ಮ್ ಇದೆ. ನಿಮ್ದೇ ಪಾರ್ಟಿ, UPP ಇದಕ್ಕೆ ಸಂಬಂಧ ಇಲ್ಲ. ಓಕೆನಾ. ಇದು ನಿಮ್ದೇ ಪಾರ್ಟಿ. ನೀವ್ ಏರಿಯಾ ಹೋಗಿ ನೀವೇ ಕನೆಕ್ಟ್ ಆಗ್ಬೋದು, ನೀವೇ ತಿಳ್ಸ್ಕೋಬಹುದು, ನೀವೇ ಅವ್ರ ನಿಂತಿರೋ ಸಪೋರ್ಟ್ ಮಾಡ್ಬೋದು, ನೀವೇ ಅವ್ರಿಗೆ ಹೇಳ್ಬೋದು ಹಿಂಗೆ ಕೆಲಸ ಮಾಡ್ಬೇಕು ಅಂತ. ಒಂದು ಇನ್ವಾಲ್ವ್ಮೆಂಟ್ ಗೋಸ್ಕರ ಅಷ್ಟೇ. ಎಲ್ಲಿವರೆಗೆ ಜನ ಇನ್ವಾಲ್ವ್ ಆಗಲ್ಲ ಅಲ್ಲಿವರೆಗೆ ಆಗಲ್ಲ. ನಾನು ಒಬ್ಬನ ಹೋಗ್ಕೊಂಡು ಬಿಟ್ಕೊಳ್ತೀನಿ, ಅವ್ರು ಏನ್ ಮಾಡ್ಕೋತಾರ ಮಾಡ್ಕೊಳ್ಳಿ ಅಂದ್ರೆ ಅದು ಖಂಡಿತ ನನ್ನ ಮಾಡೋದು ನಾಳೆ ಅದೇ ಮಾಡ್ತೀನಿ ಅಲ್ವಾ. ಬದಲಾವಣೆ ಆಗ್ತಿರೋದೇ ಜನದ ನಿಯಮ. ನೋಡಿ, ನನ್ನಲ್ಲಿ ಬದಲಾವಣೆ ಆಗಿದೆ. ನಾನೊಂದು ಪಾರ್ಟಿ ಇಟ್ಕೊಂಡೆ, ಅದ್ರೇನೋ ಟ್ರೈ ಮಾಡೋಣ ಅನ್ಕೊಂಡೆ, ಅದಾಗ್ಲಿಲ್ಲ, ನಾನೇ ಪಾರ್ಟಿ ಮಾಡಿದೆ. ಆಮೇಲೆ ಕೊಡಬೇಕಾದ್ರೆ ಎಷ್ಟು ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಾಯ್ತು.
ಜನರ ಹತ್ರನೇ ಹೋಗಿ ಅಂತ ಅಲ್ಲೂ ಪ್ರಾಬ್ಲಮ್ ಇದೆ. ಅಲ್ಲೇನಂದ್ರೆ ಒಬ್ಬ 100 ಸೈನ್ ಹಾಕ್ಸ್ಕೊಂಡ್ ಬಂದಿರ್ತಾರೆ, ಒಬ್ಬ 80 ಸೈನ್ ಹಾಕ್ಸ್ಕೊಂಡ್ ಬಂದಿರ್ತಾನೆ. 80 ಸೈನ್ ಹಾಕಿರೋ 100 ಸೈನ್ ಹಾಕಿರೋ ಬೈತಾ ಇರ್ತಾನೆ, ಸಾರ್ ಎಲ್ಲ ಮೋಸ ಸಾರ್. ಅವ್ರು ಒಂದೇ ಇರ್ತಾರೆ, ಅವ್ರೇ ಮಾತಾಡ್ಕೊಬಹುದು, ಅವರೇ ಜಪ್ ಮಾಡ್ಕೊಬಹುದು. ಬಟ್ ನನ್ನ ಹತ್ರ ಬಂದು ಟಿಕೆಟ್ ಕೊಡ್ಬೇಕಾದ್ರೆ ಗಲಾಟೆ ಮಾಡ್ತಾರೆ. ಅಂದ್ರೆ ಅರ್ಥ ಆಯ್ತಾ ನಿಮಗೆ? ಸೊ ಇದು ಟೆಕ್ನಿಕಲಿ ಇವಾಗ ಎಲ್ರಿಗೂ ಕಾಣಿಸುತ್ತೆ, ಯಾರ್ಯಾರಿಗೆ ಸಪೋರ್ಟ್ ಮಾಡಿದಾರೆ, ಯಾರಿಗೆ ಎಷ್ಟು ರೇಟಿಂಗ್ ಬಂದಿದೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಈಗ ನಾನೇನು ಮುಚ್ಚಿಡ ಅಂತ ಏನಿಲ್ಲ. ಈಗ ಅಲ್ಲ, ನಿಮ್ಗೆ ಒಳಗ್ ಬರೋದಕ್ಕೆ ಭಯ ಆಗುತ್ತೆ ಅಂತ ಇದ್ರೊಳಗಡೆ. ಅಲ್ಲಲ್ಲ, ನೀವ್ ಹೇಳಿ. ನಾನು ಇಲ್ಲೇನ್ ಗೊತ್ತಾ, ಒಪಿನಿಯನ್, ನನ್ನ ಒಪಿನಿಯನ್ ಹೇಳ್ಬೇಕಷ್ಟೇ. ಹೇಳಿ ಒಂದ್ ನಿಮಿಷ. ಯಾಕೆ ಅಂತ ಹೇಳ್ತೀನಿ, ಯಾಕೆ ಗೊತ್ತಾ, ನಾನು ಇನ್ನೊಬ್ಬ ಒಪಿನಿಯನ್ ಹೇಳ್ಬೇಕು, ನನ್ನ ಇನ್ನೇನು ರಾಂಗ್ ಆದ್ರೆ ನಂಗೆ ಗೊತ್ತಿಲ್ಲ. ಅಲ್ಲ, ಇಲ್ಲೇನಂದ್ರೆ ಟೆಕ್ನಾಲಜಿ ಇರೋದ್ರಿಂದ ಬೇಸೆ ಮಾಡಲ್ಲ, ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ತಾ ಇರ್ತಾರೆ, ಅವರೇ ಮಾಡ್ಕೊಂತ ಇರ್ತಾರೆ. ಅದ್ರ ಮೇಲೆ ಇಂಡಿಪೆಂಡೆಂಟ್ ಎಲೆಕ್ಷನ್ ನಿಂತ್ಕೊಂಡ್ರು ಕೂಡ ಅವ್ನಿಗೆ ಥ್ರೆಟ್ ಮಾಡ್ಬೋದು, ಹಿಂಗ್ ನಿಂತ್ಕೊಂಡ್ಬಿಡಯ. ಅಲ್ಲ, ಅದು ಏನೋ ಮಾಡಕ್ ಹೋಗಲ್ಲ. ಅವಾಗ ನಮ್ಗೆ ಒಬ್ಬ ಡಿಕ್ಟೇಟರ್ ಬೇಕು ಅವಾಗ ಅಂತ ಒಪ್ಕೊಂಡಂಗಾಗ. ಡೆಮಾಕ್ರಸಿ ಇರಬಾರ್ದು ಅವಾಗ, ಅಷ್ಟೇ ಎದುರ ಜನ ಅಲ್ವಾ ಇವ್ರೆ? ಇಲ್ಲ SOP ಡೌನ್ಲೋಡ್ ಮಾಡಿ ಸೈನ್ ಆಗಿ ಅಪ್ಲೋಡ್ ಮಾಡೋದಕ್ಕೆ ಎಜುಕೇಟೆಡ್ ಬೇಕಿಲ್ಲ, ಅಷ್ಟೇ ಬೇಕಾಗಿರೋದು. ಯಾರು ಬೇಕಾದ್ರೆ ಸಪೋರ್ಟ್ ಮಾಡ್ತಾರೆ. ಎಲೆಕ್ಷನ್ ನಿಂತ್ಕೊಬೇಕಾರೆ ಕೇಳಿ ಒಂದ್ ನಿಮಿಷ, ಎಲೆಕ್ಷನ್ ನಿಂತ್ಕೊಬೇಕಾದ್ರೆ 100 ಫಾರ್ಮ್ ಕೇಳ್ತಾರಲ್ವಾ? ಎಲೆಕ್ಷನ್ ನಿಂತ್ಕೊಂಡಿದ್ದೀರ ನೀವು, 100 ಫಾರ್ಮ್ ಕೇಳ್ತಾರೆ. ಅದನ್ನೆಲ್ಲ ಭರ್ತಿ ಮಾಡಿ, ಇದು ಮಾಡಿ, ಎಲ್ಲ ಅಪ್ಲೋಡ್ ಮಾಡಿ ಅಲ್ಲಿ ಕೊಡ್ಬೇಕು. ಅದೇ ತರ ಇದಷ್ಟೇ. ನಿಮ್ಗೆ ಗೊತ್ತಿಲ್ಲ ಪಕ್ಕದ ಕೇಳಿ ಮಾಡ್ಬೋದು. ಇದ್ರ ಒಂದೇ ಒಂದು ಕಾಂಪ್ಲಿಕೇಟೆಡ್ ಏನಿದೆ ಅಂದ್ರೆ SOP ತೆಗೆದು ಸೈನ್ ಮಾಡಿ ಅಪ್ಲೋಡ್ ಮಾಡೋದು. ಅದ್ ಯಾರು ಬೇಕಾದ್ರೆ ಹೆಲ್ಪ್ ಮಾಡ್ಬೋದು. ಇನ್ನೊಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಲಿಂಕ್ ಹಾಕುವಂತದ್ದು, ಅದನ್ನೇ ಎಲ್ಲ ಕೇಳಿ ಹೇಳ್ಕೊಡ್ತಾರೆ. ಇದು ಹಾಕಿ ನನಗೆ ಬರ್ತೀನಿ ಅಂದ್ರೆ ಅದೇ ತರ ಕಲಿಬೇಕಾದ್ರು. ಸಿಂಪಲ್ ಹೇಳ್ಬೇಕು ಅಂದ್ರೆ, ಈಗ ನನ್ನ ಮಗ ಅವನು ಪ್ರಪಂಚಕ್ಕೆ ರೆಡಿ ಆಗ್ಬೇಕು ಅಂದ್ರೆ ನಾನು ಮನೇಲೆ ಕೂಡ ಭಯ ಪಟ್ಕೊಂಡಿದ್ದೆ ಅನ್ಕೊಳ್ಳಿ. ಅವ್ನು ಬೈಕ್ ತೆಗಿರೋ ಭಯ, ನನಗೆ ಹೊರಗಡೆ ಹೋದ್ರೆ ಏನಾಗುತ್ತೋ ಭಯ ಅಂದ್ರೆ ನಾನು ಮನೇಲೆ ಕೂಡ ಹಾಕ್ತಿದ್ದೆ. ಎಲ್ಲ ಒಂದ್ ಕಡೆ ಈಜ್ ಅವ್ನಿಗೆ ನೀರಲ್ಲಿ ಬಿಡ್ಬೇಕು ಅಲ್ವಾ, ಅವ್ನು ಈಜ್ ಕಲಿತಾನೆ. ನಾವು ಲೀಡರ್ಸ್ ಏನ್ ಮಾಡ್ತಿದೀವಿ, ಸುಮ್ಮನೆ ರಪ್ಪ ಅಂತ ಹೇಳಿ 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 ಗೊತ್ತಾಗ್ತಿರಂತಾನೆ ಮಾಡಿ ಇಟ್ಕೊಂಡಿದೀವಿ. ಇದು ಒಂದು ಸ್ಟೆಪ್ ಅಷ್ಟೇ, ಅದಕ್ಕೆ ಜಾಸ್ತಿ ಕಾಂಪ್ಲಿಕೇಟ್ ಮಾಡಿಲ್ಲ ಇದು. ಅಲ್ಲ, ನಾನು ಆಸ್ಪಿರೆಂಟ್ ಹಾಕ್ಬೋದು, ಈ ಸಿಸ್ಟಮ್ ನಾನೇ ಆಸ್ಪಿರೆಂಟ್ ಹಾಕ್ಬೋದು, ಆತರ ಏನಿಲ್ಲ. ನಾನು ಯಾವ್ದೊಂದು ಎಲೆಕ್ಷನ್ಗೆ 10 ರೂಪಾಯಿ ಅಂತ ಹಾಕಿರೋದು, ಅದಕ್ಕೆ ಒಳ್ಳೆ 10 ರೂಪಾಯಿ ಗೊತ್ತಿಲ್ಲ. ನೋಡಿ, ಇವಾಗ ನಾವು ಇವಾಗ BBMP ಎಲೆಕ್ಷನ್ ಬರ್ತಾ ಇದೆ, CBA ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೆ ನಾವು ಓಪನ್ ಮಾಡಿದೀವಿ. ಇವಾಗ ಎಲ್ಲ ಎಲೆಕ್ಷನ್ ಓಪನ್ ಆಗುತ್ತೆ. ಸೊ ಇದು ಎಲ್ಲರಿಗೂ ಒಂದು ಅವಕಾಶ ಇದೆ. ಯಾರು ಬೇಕಾದ್ರೆ ಈಗ ಬಂದು ನಿಂತ್ಕೊಬಹುದು, ಯಾರು ಬೇಕಾದ್ರೆ ಜನ ಕರೆಕ್ಟ್ ಆಗ್ಬೋದು, ಜನ ಕರೆಕ್ಟ್ ಆಗ್ಬೋದು, ಸೇರಿಸಬಹುದು. ಗೊತ್ತಿಲ್ಲ, ಇದು ಆಗಕ್ಕೆ ಆಗಲ್ಲ, ನನಗೂ ಗೊತ್ತಿಲ್ಲ. ಇದನ್ನ ಟ್ರೈ ಮಾಡ್ತಾ ಇದೀವಿ. ಇದಂತೂ ಫುಲ್ ಪಾರದರ್ಶಕವಾದಂತ ಒಂದು ಟೆಕ್ನಾಲಜಿ ಬೇಸ್ಡ್ ಅಂತ ಪ್ಲಾಟ್ಫಾರ್ಮ್. ಕೆಲವು ಅಂತ ಪ್ಲಾಟ್ಫಾರ್ಮ್ ಆಂಡ್ರಾಯ್ಡ್ ಐಫೋನ್ ಕೂಡ ಇನ್ನೊಂದು ವಾರದಲ್ಲಿ ಅದು ಓಪನ್ ಆಗಿದೆ. ಇಲ್ಲೇ ಬಂದಿದೀವಲ್ಲ ಅಂತೆಲ್ಲ ಬಾಕಿಗಳು ಏನ್ ಬೇಕು ಕೇಳ್ಬೋದು. ಏನ್ ಬೇಕು ಡೈರೆಕ್ಟ್ ಕನೆಕ್ಷನ್ ಇರ್ಬೋದು. ನಿಮ್ ಡಿಮ್ಯಾಂಡ್ ಏನಿದೆ ಅದಕ್ಕೆ ಕರೆಕ್ಟ್ ಕೆಲಸ ಮಾಡುವಂತ ತಗೊಳ್ಳೋದೇ ಈ ಸಿಸ್ಟಮ್. ಅರ್ಥ ಆಯ್ತಾ? ನೀವು ಕಂಟಿನ್ಯೂಸ್ 5 ವರ್ಷ ಕನೆಕ್ಷನ್ ಇರುವಂತ ಒಂದು ಸಿಸ್ಟಮ್ ಇದೆ ಆಸ್ಪಿರೇಟ್ ಅಂತ. ಅದು ಬರೀ ಎಲೆಕ್ಷನ್ ಟೈಮ್ ಕರ್ತಾರೆ, ಆಮೇಲೆ ಎಲೆಕ್ಷನ್ ಗೆದ್ರ ಮೇಲೆ ಅವ್ನು ಸಿಗಲ್ಲ, ಅವ್ನು ಕನೆಕ್ಟ್ ಮಾಡಕ್ ಆಗಲ್ಲ. ಅದ್ರೆಲ್ಲ ಇದ್ದಾಗ ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಎಲ್ಲ ಎಷ್ಟೊಂದು ರಿಫಾರ್ಮ್ಸ್ ಆಗಿದೆ, ಬರ್ತಾ ಇದೆ, ಎಷ್ಟೊಂದು ಒಂದ್ ಯಾವ್ದೋ ಟೈಪ್ ರೈಟಿಂಗ್ ಕಾಲದಲ್ಲಿ ಕಂಪ್ಯೂಟರ್ ಬಂತು, ಕಂಪ್ಯೂಟರ್ ಅಂತ ಇನ್ನೊಂದು ಬಂತು. ಎಲ್ಲ ಇದಕ್ಕೂ ರಿಫಾರ್ಮ್ಸ್ ಆಗ್ತಾ ಇದೆ. ಈಗ ಪಾಲಿಟಿಕ್ಸ್ ರಿಫಾರ್ಮ್ಸ್ ಆಗ್ಬೇಕು ಇಲ್ವೋ, ಆಗ್ಬೇಕಂದ್ರೆ ಆದ್ರೆ ಪ್ರಯತ್ನ ಅಷ್ಟೇ. ಈಗ ನೋಡೋಣ, ನಾಳೆ ಇದು ಜನರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಅಲ್ಲ, ಅದನ್ನ ನೀವೇ ಇಲ್ಲಿ ಚೆಕ್ ಮಾಡ್ಕೋಬಹುದು. ನೀವೇ ವೋಟರ್ ಆಗಿ ಎಂಟರ್ ಆಗಿ ನೀವೇ ಮಾಡಿ ನೀವೇ ಚೆಕ್ ಮಾಡ್ಕೊಳ್ಳುವಂತ ವ್ಯವಸ್ಥೆ ಇದೆ. ಇಲ್ಲಿ ಏನು ನಾವು ಎಂಟರ್ ಆಗಿಲ್ಲ, ಓಪನ್ ಇದೆ ಆಕ್ಚುಲಿ. ನಾವು ಒಳಗಡೆ ಏನೋ ಮ್ಯಾನ್ಸ್ಪ್ರೇಟ್ ಮಾಡೋಂಥದ್ದು ಏನೋ ಇರೋದಿಲ್ಲ. ಓಕೆನಾ? ನಿಮ್ ಕೈಲಿರುತ್ತೆ. ನಾವ್ ಯಾವ ಇವನ್ ಅದು ನಾವ್ ಯಾವ ಇದು ಇಟ್ಕೊಳ್ಳಲ್ಲ, ಡಾಟಾಗಳು ಇಟ್ಕೊಳ್ಳಲ್ಲ, ಯಾವ ಫೋನ್ ನಂಬರ್ ಇಟ್ಕೊಳ್ಳಲ್ಲ, ಯಾವ ಪ್ರೈವೇಟ್ ಇಟ್ಕೊಳ್ಳಲ್ಲ, ಯಾವ್ದು ಇಟ್ಕೊಳ್ಳಲ್ಲ. ಅಲ್ಲ, ಅದೇ ನೋಡಿ, ಇಲ್ಲಿ ನಾವು ಹೊರಗಡೆ ಇಲ್ಲಿ ನೀವು ಅದನ್ನ ಓಪನ್ ಮಾಡಿದ್ರೆ ಪ್ರೈವಸಿ ಪಾಲಿಸಿ ಇದೆ, ಎಲ್ಲ ಕೆಳಗಡೆ ಇದೆ ನೋಡಿ. ಅದು ಫುಲ್ ಲೀಗಲ್ ಆಗಿ ಏನೇನ್ ಬೇಕು ಪ್ರತಿಯೊಂದು ಮಾಡಿದೀವಿ. ಓಪನ್ ಆಗಿರುತ್ತೆ ಇದು. ನೀವು ಬಂದ್ರೆ ಎಲೆಕ್ಟ್ರಾಕ್ ಸಜೆಷನ್ ಮಾಡ್ಬೋದು, ಮೇಲ್ಗಳು ಹಾಕ್ಬೋದು, ಪ್ರತಿಯೊಂದು ನಿಮ್ ಕೈಲಿರುವಂತದ್ದು. ಆ ತರ ಬೆಳಗ್ಗೆ ನಾನು ಇದನ್ನ ಮಾಡೋದೇ ಬೇಕಾಗಿಲ್ಲ ಅಲ್ವಾ? ಪಾರ್ಟಿ ಇದೆ, ಪಾರ್ಟಿ ನಾನು ಕೊಡ್ತೀನಿ ಅಂತ ಫಾರ್ಮ್ ಕೊಡ್ತೀನಿ, ನಿಮ್ಮನ್ನ ಕರಿಬೋದಾಗಿ. ಅಲ್ಲ, ನನಗೆ ಅನ್ನಿಸ್ತಿರೋದು ಮುಂದೆ ಪರಿಸ್ಥಿತಿ ಹೋಗ್ತಾ ಇದು ಬರ್ಲೇಬೇಕಾಗತ್ತೆ ಅನಿಸ್ತಾ ಇದ್ದಾರೆ. ಯಾಕಂದ್ರೆ ಇನ್ನು ಮುಂದೆ ಆಗಲ್ಲ. 50 ಕೋಟಿ ಹಾಕ್ತೀನಿ, 100 ಕೋಟಿ ಹಾಕ್ತೀನಿ, ಎಲೆಕ್ಷನ್ ಕೇಳ್ತೀನಿ, ಅಲ್ಲಿ ದುಡ್ಡು ತೆಗಿತೀನಿ, ಇಲ್ಲಿ ದುಡ್ಡು ತೆಗಿತೀನಿ, ಅಷ್ಟು ಮಾಡಿದ್ರೆ ಅದು ಆಗಲ್ಲ. ಇನ್ ಮುಂದೆ ನಾವು ಬೇಸಿಕ್ ಬರ್ಲೇಬೇಕು, ಈ ಸತ್ಯ ಬರ್ಲೇಬೇಕು. ಅದು ಆಗತ್ತೆ ಅನ್ಸತ್ತೆ ನನಗೆ. ಆ ಹೋಗ್ಸಿದ್ದ ಮಾಡಿದ್ದೀನಿ ಅಷ್ಟೇ. ಅನ್ಸಲ್ಲ ಇವ್ರೆ, ಅದು ಎಲೆಕ್ಷನ್ ಸಿಸ್ಟಮ್ ಅಲ್ಲಿ ಇರೋದು. ಓಪನ್ ಮಾಡ್ತಿದಂಗೆ ಅಲ್ಲಿ ಯಾವ ಏನು ಯಾವ ಗ್ರೂಪ್ ಲೇಡೀಸ್ ಇರ್ಬೇಕಾ, ಜಡ್ಜಸ್ ಇರ್ಬೇಕಾ, ಯಾವ ಕ್ಯಾಟಗರಿ ಇರ್ಬೇಕಲ್ಲ ಅದೇ ಓಪನ್ ಆಗ್ಬಿಡುತ್ತೆ. ಅದಕ್ಕೆ ಕರೆಕ್ಟ್ ಆಗಿ ಎಲೆಕ್ಷನ್ ನಿಂತ್ಕೊಂತಾರೆ. ಅಲ್ಲ, ಇಲ್ಲಿ ಏನ್ ಗೊತ್ತಾ, ಇಲ್ಲಿ ಅಮಿಷ ಮಾಡಿ ನನ್ನ ಹತ್ರ ಬರಂಗಿದ್ರೆ ಅಮಿಷ ಮಾಡೋರಿ. ಉಪೇಂದ್ರ ಟಿಕೆಟ್ ಕೊಡ್ತಾರೆ, ಇದಕ್ ಬೇರೆ ಅನ್ನಂಗಿದ್ರೆ ಇಲ್ಲ. ಆತರ ಇಲ್ವೇ ಇಲ್ಲ. ಅಲ್ಲ, ಡ್ಯೂಟಿ ಕೊಟ್ಕೊಂಡ್ರೆ ವೋಟ್ ಹಾಕ್ಬೇಕಲ್ಲ ನಾವು. ಇದು ಯಾವ ಸಿಸ್ಟಮ್ ಅಲ್ಲಿ ಹೇಳೋದು. ಇಲ್ಲ 100 ಜನ ಬೇಕು ಬಂದು ನಾನು ನಂಬರ್ 1 ಅಂತ ಮಾಡ್ಕೊಂಡು ಆ 100 ಜನ ವೋಟ್ ಹಾಕ್ಬೇಕಲ್ಲ ನಾವು.
ಈ ಕೇಳ್ಕೋಸ್ಕರ ಮಾಡ್ಬೋದಾಗಿದೆ, ಇವಾಗ ಅದು ಇಲ್ವೇ ಇಲ್ಲ. ಏನ್ ಹೇಳಿ, ಇದ್ರ ಸಿಸ್ಟಮ್ ಅಲ್ಲೇ ಗೊತ್ತಾಗುತ್ತೆ. ಈಗ ಪೂರ 500 ಜನ ಕರ್ಕೊಂಡ್ಬಂದು ಸೇರ್ಸ್ಕೊಳ್ಳಿ, ಅವ್ರು ಸ್ವಲ್ಪ ಪರಿವರ್ತನೆ ಮಾಡ್ಲಿ ಅಂತ. ಅಲ್ಲ ನೋಡೋಣ, ನಾನು ಹೇಳತ್ತಲ್ಲ, ಇವಾಗ ನಾನು ಪ್ರಯತ್ನ ಪಟ್ಟಿದ್ದೀನಿ, ಏನ್ ಆಗತ್ತೆ ಅಂತ ನಾನು ನೆಗೆಟಿವ್ ಯೋಚನೆ ಮಾಡ್ಕೊಂಡ್ರೆ ಇನ್ನೂ ಮಾಡಕ್ಕಾಗಲ್ಲ. ಏನ್ ಇವ್ರೆ ಇದು ಒಂದು ತಿಂಗಳು ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ನಿಂಗೆ ಚೆನ್ನಾಗಿ ಸೋಮಜ್ ಬ್ರೈಟ್ ಸ್ಟಾರ್ಮಿಂಗ್ ಹಾಕೊಂಡಿದೆ, ತುಂಬಾ ಯೋಚನೆ ಮಾಡಿದೀವಿ, ಆದಷ್ಟು ಇದನ್ನ ಸೆಕ್ಯೂರ್ ಮಾಡಿದೀವಿ. ಇದ್ರ ಮೇಲೆ ಗೊತ್ತಿಲ್ಲ, ಅದು ಇದೆಯಲ್ಲ ಅಲ್ಲಿ ಹಾಕ್ಬಿಡ್ತೀವಿ. ಏನೇನು ಯಾವ್ಯಾವ ಎಲೆಕ್ಷನ್ ಯಾವ ಡೇ ಬಿದ್ದಿದ್ದು ಅದು ಸ್ಟೇಟ್ಮೆಂಟ್ ಹೋಲಿಸ್ಬಿಡುತ್ತೆ. ಈಗ ಹೋಗಿ ಅಪ್ಲಿಕೆಂಟ್ ಹಾಕ್ತಿರ್ಬೇಕಾರೆ ಆಸ್ಪಿರೇಟ್ ಯಾವ್ಯಾವ ಅದು ನಿಜ ಹೇಳ, ನೀವು ನಿಜ ಹೇಳಿದ್ರೆ ನಂಬೋಲ್ಲ. ಇದು ಯಾವ್ದು ನಾನ್ ಮಾಡ್ತೀನಿ ಅಂದಿಸ್ತಾ ಇಲ್ಲ, ಏನೋ ಒಂದು ಖುಷಿ ಮಾಡ್ತಾ ಇದೀನಿ ಅಂದ್ರೆ ಏನೋ ಅಂತ ನೀವು ಕೇಳ ನನ್ನದೇ ಆನ್ಸರ್ ಗೊತ್ತಿಲ್ಲ ನನಗೆ. ಏನಕ್ಕೆ ಇದು ಮಾಡ್ತಿದ್ಯಾ, ಎಲ್ರೂ ಏನಾಗ ಏನೋ ಹಾಕ್ಬೋದು, ಏನೋ ಒಂದು ಅಟ್ಲೀಸ್ಟ್ ಒಂದು ವಿಚಾರನ ಹುಟ್ಟುವ ಹತ್ರ ಹಾಕಲ್ವಾ, ಅಟ್ಲೀಸ್ಟ್ ನಮ್ಗೆ ಫ್ಯೂಚರ್ ಇಲ್ಲ ಬರ್ಬೇಕು ಅನ್ಸತ್ತಲ್ವಾ. ನಾವು ಫಸ್ಟ್ ಹೇಳ್ತಿರೋದೇ ನಿಮ್ಗೆಲ್ಲ ಇದ್ರಲ್ಲಿ ಇದ್ದಿದ್ಯಾ ಅಂತ, ನಾವು ಮಾಡಿರೋ ಕಾನ್ಸೆಪ್ಟ್ ಕರೆಕ್ಟ್ ಆಗಿದ್ಯಾ ಅಂತ ಬದ್ರೆ ಅದೇನ್ ಆಗ್ತೈತೆ ಅನ್ನೋದು ನಮ್ ಕೈಲಿಲ್ಲ ತಾಳೆ. ಮತ್ತು ಹಿಂಗಾಗ್ಬೋದು, ಇನ್ನು ಅದೇ ನಿರಂತರವಾದ ಇದೆ ಬದಲಾವಣೆ. ಮತ್ತೆ ಕರೆಕ್ಟ್ ಹೋಗ್ತಾನೆ ಇರ್ತಿದೆ, ಒಂದ್ ಕಡೆ ಸ್ಟಾಗ್ನೇಟ್ ಆಗ್ಬಾರ್ದು ಯಾವುದೇ ಆಗು. ಇಲ್ಲ ಇವಾಗ ಅದೇ ಹೇಳಿತ್ತು, ಇವಾಗ ನನ್ನ ಪಕ್ಷ ನಿಂತಿದ್ದಕ್ಕೆ ಅದೆಲ್ಲ ಇತ್ತು, ಇವಾಗ ಇದು ಅಲ್ವೇ ಅಲ್ಲ. ಇವಾಗ ಇದು ನಿಮ್ ಕೈಲಿರೋ ನೀವ್ ಯಾವಾಗ ಬೆಳೆದಾಗ ಮಾಡ್ತೀರೋ ನಿಮ್ ಪಕ್ಷ ಆಗ್ಬಿಡುತ್ತೆ, ನೀವಲ್ಲಿ ವೋಟ್ ಹಾಕ್ಬಿಡ, ನೀವು ಆಸ್ಪಿರೆಂಟ್ ಕನೆಕ್ಟ್ ಮಾಡ್ತೀವಿ. ಅರ್ಥ ಆಯ್ತಾ? ನಾವೇ ಅರ್ಥ ಆಗ್ತೀವಿ ಲೀಡ್ ನೀವೇ. ಫಸ್ಟ್ ಓಪನಿಂಗ್ ಪೇಜ್ ಹಾಕ್ತೀನಿ ನೋಡಿ, ಓಪನಿಂಗ್ ಪೇಜ್ ನೋಡಿ ಏನ್ ಹೇಳಿ ಇದೀತಾ, ನೀವ್ ಎಂಟ್ರಾದ್ರೆ ನೀವು ರಾಜಕೀಯ ಎಂಟ್ರ್ ಆಗ್ಬೇಕು ಆಗ್ತೀರಾ? ಎಸ್ ಸಮಯ ಹೇಳಿ, ಎಷ್ಟು ನಾಯಕತ್ವ ಹುಟ್ಟಾಕಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನ್ ಯಾವಾಗ ನಾಯಕ ಆಗ್ತೀನಿ ಅಂತ ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ದೀನಿ. ನಾವೈತೆ ನೋಡಿ ಎಷ್ಟೋ ಜನ ಬಂದಿದೆ ತೋರ್ಸ್, ನನಗೆ ಯಾವ್ದೋ ಆಟೋಮೇಟ್ ಪ್ರಜಾಕೀಯ ಅಂತ ಕೊಡುತ್ತೆ, ನನಗೆ ಸಂಬಂಧನೆ ಯಾವ್ದೋ ವಿಡಿಯೋ ಮಾಡಿದ್ರೆ ಎಷ್ಟೋ ಜನಕ್ಕೆ ಹೋಗಿದೆ. ಇದು ಯಾವಾಗ್ಲೂ ಒಂದೇನೋ ಒಂದು ರೆವಲ್ಯೂಷನ್ ಸಣ್ಣದಾಗಿ ಹೇಳಿ ಒಂದೇ ರೀತಿ ದೊಡ್ಡದಾಗ ಆಗ್ಬಿಡೋದು. ಆಮೇಲೆ ಈ ತರ ಖುಷಿಗಳು ಹೇಳಿ 70 ವರ್ಷ ರಾಜಕೀಯ ವ್ಯವಸ್ಥೆ ನೋಡಿ ನಾವ್ ಹೆಂಗಾಗಿದೀವಿ ಅಂದ್ರೆ, ನನ್ಗೆ ಯಾವ ಒಬ್ಬ ಬೇಕು, ನನಗೆ ಯಾವ ಒಬ್ಬ ಬಂದು ಜೀವನ ಬಗೆಹರಿಸ್ಬೇಕು, ಇದೇ ಪ್ರಾಬ್ಲಮ್ ಆಗಿರೋದು. ನಾವ್ ಹೇಳ್ತಿರೋದು ಹಂಗಲ್ಲ, ನೋಡಪ್ಪ ಚಿಕ್ಕ ಲೆವೆಲ್ ಅಲ್ಲಿ ಹೇಳ್ತಿರೋದು. ಹೇಳಿ ಒಂದ್ ಗ್ರಾಮ ಪಂಚಾಯತಿ ಒಂದ್ ಕಾರ್ಪೊರೇಷನ್ ಲೆವೆಲ್ ಯಂಗ್ಸ್ಟರ್ಸ್ ಒಂದ್ ಹಾಕೋದೀವಿ, ಸೇರ್ಕೊಬ್ಬ ಕರೆಕ್ಟ್ ಆಗಲ್ಲ ಅಂತ ಹೇಳಿ ನೋಡೋಣ. ನನಗೆ ಹೋಪ್ಸಿದೆ, ಅದ್ ಯಾವ್ದೋ ಒಂದ್ ಕತೆ ಹೇಳಿದೀವಲ್ಲ, ಎಲ್ಲ ಪರ ಬಂದ್ಬಿಟ್ಟಿತ್ತಂತೆ, ಎಲ್ಲ ಡಿಸ್ಕಸ್ ಮಾಡಕ್ ಒಂದ್ ವರ್ಷ ಬಿಟ್ಟು ಎಲ್ಲ ಸೇರ ಒಬ್ಬ ಪಡೆ ಇಟ್ಕೊಂಡು ಬಂದಿದ್ದೀವಿ, ಅವಾಗ ಪಡೆ ಬರ್ಬೋದು. ಆತರ ನನ್ನ ಹೇಳಿ ಪರವಾಗಿಲ್ಲ. ಅಲ್ಲ ಚುನಾವಣೆ ಬಂದಾಗ ನೀವೆಲ್ಲ ಹೊರಗಡೆ ನೋಡ್ಬೋದು, ಅಭ್ಯರ್ಥಿಗಳು ನೀವ್ ಎದುರುಗಡೆ ನಿಮ್ ಮನೆ ಹತ್ರ ಚುನಾವಣೆ ಬಂದಾಗ ಅಲ್ಲ ಕೇಳ್ತೀನಿ ಕೇಳಿ, ಆ ಪಾರ್ಟಿ ಎಲೆಕ್ಷನ್ ಅದ್ ಮೇನ್ ರೀಸನ್. ಏನಕ್ಕೆ ಹೇಳಿ ಎಲೆಕ್ಷನ್ ಯಾಕಿದ್ದಾರೆ ಹೇಳಿ? ಅವಾಗ ಎಲೆಕ್ಷನ್ ಏನಕ್ಕಿದೆ ಹೇಳಿ? ಅಟ್ಲೀಸ್ಟ್ ನಾನು ಸೆಲೆಕ್ಟ್ ಮಾಡೋದು ನಾನು ಇನ್ವಾಲ್ವ್ ಆಗಬೇಕು, ಅವ್ನು ಹೆಂಗ್ ವರ್ಕ್ ಮಾಡಿ ನಾನು ತಿಳ್ಕೊಬೇಕು. ಅಭಿವೃದ್ಧಿ ಒಳ್ಳೆಯವನ್ನ ಕೆಟ್ಟವನ್ನ ಅಕ್ಕಲ್ಲ, ನಾನ್ ಪಕ್ಷ ಇದೆ ಅನ್ಕೊಳ್ಳಿ, ನಾನು ಯಾರಿಗೆ ಗೊತ್ತಾ ನೀವು ಓಟ್ ಹಾಕ್ತೀರ ನನ್ನಪ್ಪು ಅಲ್ವಾ? ಅದು ಹಾಕ್ಬಾರ್ದಲ್ಲ ಇವ್ರೆ. ಇದಕ್ಕಿಂತ ಒಬ್ಬ ಫ್ರೀ ಬೇಸ್ ಯಾರು ಕೊಡಲ್ಲ, ಪಾರ್ಟಿನೇ ಫ್ರೀ ಬೇಸ್ ಮಾಡ್ಬಿಟ್ಟಿದ್ದೀನಿ ನಾನು. ಪಾರ್ಟಿನೇ ನಿಮ್ ಬ್ಯಾಂಕ್ ಹಾಕ್ಬಿಟ್ಟಿದ್ದೀನಿ, ಬೇರೆ ನಾನ್ ಗೆದ್ರೆ ನಿಮ್ಗೆ ಅನ್ಕೊಡ್ತೀನಿ ಇಟ್ಕೊಡ್ತೀನಿ ಅಂತ ಅಂತಿಲ್ಲ, ಪಾರ್ಟಿ ಬೇಕು ಅಂತೀನಿ. ಇದಕ್ಕಿಂತ ದೊಡ್ಡ ಫ್ರೀ ಬೇಸ್ ಯಾರು ರಾಜಕೀಯ ಹಂಗೆ ನಿಮ್ಗೆ ಇಷ್ಟ ಆದ್ರೆ ನೀವು ಅದೇ ಇದೆ. ನಾನು ಯಾರಿಗೂ ಬಲವಂತ ಮಾಡ್ತಿಲ್ಲ, ಓಕೆನಾ? ರಾಜಕೀಯ ಇಷ್ಟ ಆದ್ರೆ, ಕೆಲವು ಪಕ್ಷಗಳು ಇಷ್ಟ ಆದ್ರೆ, ನಿಮ್ಗೆ ಅವ್ರ ಸಿದ್ಧಾಂತ ಇಷ್ಟ ಆದ್ರೆ, ನಾನ್ ಯಾರು ಇಷ್ಟ ಅಂತ ಹೇಳೋದಕ್ಕೆ ನಂದೊಂದು ಕೇಳ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದ್ ಹೇಳ್ತೀನಿ ಕೇಳಿ, ನಾನು ಅದಕ್ಕೆ ಇಂಡಿಪೆಂಡೆಂಟ್ ಸ್ವತಂತ್ರ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಸ್ವತಂತ್ರವಾಗಿ ನೀವು ಯೋಚನೆ ಮಾಡೋರು ಮಾತ್ರ ಇದು. ನಾನ್ ಕಮೆಂಟ್ಸ್ ನೋಡಿ ನನ್ನ ಅಭಿಪ್ರಾಯ ಬದಲಾಗೋದ್ರೆ ಅಂದ್ರೆ ನಾನು ಡಿಪೆಂಡೆಂಟ್. ಅರ್ಥ ಆಯ್ತಾ? ನನ್ನ ಕೇಳ್ತಾರೆ, ಸರ್ ನಿಮ್ಮ ಅಭಿಪ್ರಾಯ ಅಂತಾರೆ ಅದ್ರ ಬಗ್ಗೆ ಅಂತ. ಏನಪ್ಪ ನಿನಗೆ ಅಭಿಪ್ರಾಯ ಇಲ್ಲ ಅಂತ ನಾನು ಕೇಳಿದ್ದೀನಿ. ನನ್ನ ಅಭಿಪ್ರಾಯಕ್ಕೂ ನನ್ನ ಪರ್ಸನಲ್ ಅಭಿಪ್ರಾಯ ಇದೆ, ನನ್ನ ಅಭಿಪ್ರಾಯ ನಿನ್ ಮೇಲೆ ಯಾಕೆ ಹಾಕಿ ಕರೆಕ್ಟ್ ಅಲ್ವಾ? ಹೇಳಿ, ಇಲ್ಲಿ ಬಂದ್ಬಿಟ್ರೆ ಮೋಸ್ಟ್ಲಿ ನನ್ನ ಪ್ರಕಾರ ಬಂದ್ಬಿಟ್ರೆ ಅವನೇ ಚೇಂಜ್ ಆಗ್ಬೋದು, ಇಲ್ಲ ವೋಟರ್ಸ್ ಚೇಂಜ್ ಆಗೋದು ಬಿಡಲ್ಲ. ಎರಡೇ ದಾರಿ ಇರೋದು, ಆ ಎರಡು ದಾರಿ ಇಲ್ಲಿದೆ ಅಷ್ಟೇ. ಖಂಡಿತ ತೆನೆ ಚಿಟ್ಟಿ ಇಲ್ಲ ಅಂತೀರ ನೀವು. ಅಲ್ಲ ಒಂದು ಆಶ್ಚರ್ಯ ಅನ್ಸಿದ್ದು, ಇದು ಡೆಮಾಕ್ರೆಟಿಕ್ ದೇಶ ತಾನೆ, ಅಲ್ಲ ಪ್ರಜಾಪ್ರಭುತ್ವ ದೇಶನ ಇದು ಇಲ್ವಾ ಹೇಳ್ಬಿಡಿ ಬದುಕು. ಅದು ಡೌಟ್ ಇದೆಯಾ ಹಾಗಾರ ಇವ್ರೆ? ಡೌಟ್ ಇದೆಯಾ? ಪ್ರಜಾಪ್ರಭುತ್ವ ತಾನೆ, ವೋಟಿಂಗ್ ಇದೆ ತಾನೆ. ಆದ್ರೂ ಒಂದು ವಿಚಿತ್ರ ನೋಟಾಗ್ ಹಾಕ್ತೀವಿ ಸರ್ ಅಂತ, ಬಹಳ ದುಡ್ಡು ಬಂದ್ರೆ ನೋಟಾಗ್ ಹಾಕ್ತೀವಿ ಅಂತ. ನೋಟಾಗ್ ಹಾಕಿದ್ರೆ ಅಂದ್ರೆ ವರ್ಷ ಹಾಕಿ ನೋಟಾಗಿ ಹೇಳಿ, ನೋಟಾಗ್ ಹಾಕಿದ್ರೆ ಮೋರ್ ದೆನ್ 50% ನೋಟಾಗಿ ವೋಟ್ ಬಿದ್ರೆ ಅಲ್ಲಿ ನಿಂತಿರೋರೆಲ್ಲ ಪ್ರೊಟೆಕ್ಟ್ ಕೊಡ್ಬೇಕು. ಅರ್ಥ ಆಯ್ತಾ? ಅನುದಾನ ಹಾಕ್ಬೇಕು. ಆಕ್ಚುಲಿ ಕರೆಕ್ಟ್ ಅಲ್ಲ ಇವ್ರೆ? ಅದಿದೆಯೋ ಕಾನೂನಲ್ಲಿ? ಇಲ್ಲ ತಾನೆ. ನೋಟಾಗ್ ಹಾಕಿ ಪ್ರಯೋಜನ
ನೋಟಾಗ ಇಂಟರ್ನೆಟ್ ನಾವ್ ಏನ್ ಹೇಳ್ತಿದೀವಿ ಅಂದ್ರೆ ನಮ್ಗೆ ಡೆಮಾಕ್ರಸಿ ಬೇಡ ಅಂತಿದೀವಿ, ಅದು ಮಾಡ್ಕೊಂಬಾರ್ದು. ನಮ್ಗೆ ರೈಟ್ಸ್ ಇರ್ಬೇಕು ಜನಗಳಿಗೆ ಅಲ್ವಾ? ಅದೇ ಕೇಳಿ, ಅದು ನಿಮ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದಾಯ್ತು, ನೆಕ್ಸ್ಟ್ ಮತ್ತಿಂದ ಎಲೆಕ್ಷನ್ ಇರ್ಬೇಕು, ಮತ್ತೆ ಬೇರೆಯವ್ರು ಬೇಕು, ಆ ಎಲ್ಲ ಕಾರಣಗಳಿಂದ ಅವರು ನೆಕ್ಸ್ಟ್ ಯಾರು ಕೊಟ್ಟಿರ್ತಾರೋ ಅವರೇ ಎಲಿಜಿಬಲ್ ಅಂತ ಮಾಡಿದ್ದಾರೆ. ಎಲ್ಲರೂ ಹಾಕ್ಬೇಕು. ನನ್ನತ್ತಿ ಯೋಗ ಅಂದ್ರೆ ನನ್ನತ್ತಿ ಯೋಗ ಅಂದ್ರೆ ಯಾರು ಬೇಡ ಅಂತ. ಬಟ್ ಅದಿಲ್ಲ, ಯಾಕಂದ್ರೆ ಅದು ಆಗಲ್ಲ. ಬಿಕಾಸ್ ಆಫ್ ಪ್ರೆಸೆಂಟ್ ಸಿನಾರಿಯೋ ಅಲ್ಲ. ನಿಮ್ಗೆ ಚೆನ್ನಾಗಿ ಬಂದಿರೋದು ಹೇಳು, ನಾನ್ ಹೊರಟಿಲ್ಲಮ್ಮ, ಎಲ್ರು ಮಾಡ್ಕೋ ಸೇರ್ಕೊಂಡ್ರೆ ಅಂತಿರೋದು. ನೀವು ಮಾಡ್ತೀರ ನನಗ್ ನಪ್ಪಿ ಇರೋದು. ನೀವು ನನ್ ಕೈ ತೋರಿಸಿದ್ರೆ ನಾನ್ ನಿಮ್ ಕಡೆ ತೋರಿಸ್ತೀನಿ. ಅಲ್ಲ ನೋಡಿ, ಇವಾಗ ಈ ಜಾಗ ಇದೆಯಲ್ಲ, ನಾನ್ ಕೊನೆ ಆಯ್ತು ಇಷ್ಟೆಲ್ಲ ಮಾಡ್ತಿದ್ದ ನಾನು. ಅಲ್ಲ ಸ್ಮೆಲ್ತಿರೋದು ನಾನು ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳಿಲ್ಲಲ್ಲ. ನೋಡೋಣ, ನನಗೆ ಲೈಟ್ ಸಿಗ್ಬೇಕು, ಇನ್ನೊಂದು ಒಂದಕ್ಕೆ ನಾನು ಹುಡಿ ಆಗ್ಬೇಕಲ್ವಾ, ವರ್ಕ್ ಮಾಡ್ಬೇಕಲ್ವಾ, ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕು, ನಿಮ್ಮ ಅಭಿಪ್ರಾಯ ತಗೋಬೇಕು, ನಾನು ಎಸ್ಪೆಷಲಿ ವರ್ಕ್ ಮಾಡ್ಬೇಕು. ಆ ಎಲಿಜಿಬಿಲಿಟಿ ನನ್ಗೆ ಇದೆ, ನೋಡ್ಬೋದು ನಾನು ಇಂಟ್ರಾಕ್ಟಿಗೆ ತಪ್ಪೇನಿಲ್ಲ, ಯಾವ ಬೇಕಾದ್ರೂ ಇಂಟ್ರಾಕ್ಟ್ ಹೋದೆ. ಅಲ್ಲ ಏನಾಯ್ತು ಅಂದ್ರೆ ಮತ್ತೆ ನಮ್ ಪಾರ್ಟಿ ಉಪೇಂದ್ರ ಅದಕ್ಕೆ ಅಂಟಾಡ್ಕೊಂಡೇ ಇರ್ತಾನೆ. ಏನ್ ಹೇಳಿ, ಅದರಿಂದ ಮಾಡ್ಕೊಳ್ಳೋದು ಹಿಂಗೆ ಅಂತ ಯೋಚನೆ ಮಾಡಿ ನಿಜವಾದ ಒಂದು ಪಾರ್ಟಿ ಜನರ ಕೈ ಕೊಡೋ ಒಂದು ಪಾರ್ಟಿ ಮಾಡಕ್ ಸಾಧ್ಯನ ಅಂತ ಯೋಚನೆ ಮಾಡಿದಾಗ ಈ ಐಡಿಯಾ ಬಂದಿದ್ ಎಲ್ಲ ನನ್ ಗೊತ್ತಾಯ್ತು. ಏನ್ ಗೊತ್ತಾ, ನೀವು ರಾಜಕೀಯದಲ್ಲೇ ಮಾತಾಡಿದ್ರೆ ನಾನ್ ಪ್ರಜಾಕೀಯ ಮಾಡಿರೋದು ಕಷ್ಟ. ರಾಜಕೀಯದಲ್ಲ ರಾಜ ಬೇಕು, ಪ್ರಜಾಕೀಯ ಪ್ರಜೆಗಳು ಬೇಕು ಅಷ್ಟೇ. ಅಲ್ಲ ಅವ್ರ ಕೆಲಸ ನಮ್ ದೇವ್ರ ಹೋಗಿದ್ದಾನೆ, ಅದನ್ನ ಮಾಡ್ತಾ ಇದೀನಿ, ಅವ್ರ ಪರೇ ನಾನ್ ಮಾತಾಡ್ತಿದ್ವಿ. ಅಲ್ಲ ನೋಡೋಣ, ಸಿ ಐ ಆಮ್ ಟ್ರೈಯಿಂಗ್ ದಿಸ್. ಏನಿವ್ರೆ, ನಾನು ಇದು ಟ್ರೈ ಮಾಡ್ತಾ ಇದ್ದೀನಿ. ಪ್ರಯತ್ನ ಪಡದೇ ಇರಬಾರ್ದು. ಒಂದೇನೋ ಆಲೋಚನೆ ಬಂದಾಗ ಅದು ಪ್ರಯತ್ನ ಪಡ್ಬೇಕು. ನೋಡೋಣ ಜನ ಇದನ್ನ ಹೆಂಗ್ ಎತ್ಕೊಂಡು ಹೋಗ್ತಾ ನೋಡೋಣ, ಅಷ್ಟೇ ಗುರುವೆ, ನೋಡೋಣ ಅಂತ. ಯಾಕಂದ್ರೆ ಅಲ್ಲಲ್ಲ ಏನಾಯ್ತು ಗೊತ್ತಾ, ನಾನು ಆಕ್ಟಿವ್ ಆಗಿದ್ದೆ, ಕೊನೆಗೆ ಏನಾಯ್ತು, ನನ್ನ ಅಭಿಪ್ರಾಯಗಳೇ ಪ್ರಜಾಕೀಯದ ಅಭಿಪ್ರಾಯ ತರ ಆಗೋಯ್ತು. ನನಗೆ ಜನ ಮಾತಾಡ್ಲಿ ಅನ್ನೋದು ನನಗೆ ಆಸೆ. ಏನ್ ಹೇಳಿ, ಒಬ್ಬೊಬ್ರು ಜನ ಅವ್ರವ್ರ ಅಭಿಪ್ರಾಯ ಇದೆ ಎಲ್ಲ ಹಂಚ್ಕೊಬೇಕು, ಅವ್ರು ಮಾತಾಡ್ಬೇಕು ಅನ್ನೋ ಆಸೆ. ಅದಕ್ಕೋಸ್ಕರ ನಾ ಸೈಲೆಂಟ್ ಇಲ್ಲ. ಇವ್ರೆ ಈಗ ನೋಡಿ ತುಂಬಾ ಫಾಸ್ಟ್ ಆಗಿ ಓಡುತ್ತಿದ್ದು. ಯಾಕಂದ್ರೆ ಇಷ್ಟ ದಿನ ನಾನೊಂದು ಹೋಲ್ಡ್ ಇಟ್ಕೊಂಡಿದ್ದೆ, ಇವಾಗ ಹೋಲ್ಡ್ ಇಲ್ಲ. ರಾಜನ್ನ ನೀವು ಡಿಸ್ಪ್ರೂವ್ ಮಾಡ್ತಾ ಇದ್ದಾರೆ. ರಾಜ ಹೇಳಿದ್ದಕ್ಕೆ ಮೋಸ ನಡೀತದೆ, ಪ್ರಜೆಗಳಿಗೆ ಅಂತ ಹಾಳೆ ಹಾಕ್ತಾರ. ಕರೆಕ್ಟಾ? ರಾಜ ಹೇಳಿದ್ರೆ ನೀರ್ ಹಾಕ್ತಾನ, ಮತ್ತೆ ಹೇಳ್ಬೇಡಿ. ನೀವ್ ಮಾಡ್ತೀರಾ, ನೀವ್ ಹೇಳಿದ್ರೆ ನಾವು ತಿರುಗಿ ಕೇಳ್ತೀರಾ? ಹೇಳಿದಿರೋದನ್ನಲ್ಲ ಖಂಡಿತ. ಇದೀಗಲ್ಲ ಇವರು ಪರ್ಮನೆಂಟ್ ಹೋಗುತ್ತೆ. ಎನಿ ಟೈಮ್ ಹೋಗೋದಕ್ಕೆ ಯಾವ ಟೈಮ್ ಇಶ್ಯೂ ರೈಟ್ ಮಾಡ್ಬೋದು, ಯಾವ ಟೈಮ್ ಬೇಕಾದ್ರೆ ನೀವು ಕಾನ್ಸ್ಪೇಟ್ ಕನೆಕ್ಟ್ ಮಾಡ್ಬೋದು. ಹೇಳಿ, ನೀವು ಒಂದೇ ಇರಲಿ, ಅದೇ ತರ ನಿರೀಕ್ಷೆ ಮಾಡ್ತೀರಿ, ಅದೇ ತರ ನಿರೀಕ್ಷೆ ಮಾಡಬೇಡಿ. ಇದು ಯಾವ ಬದಲ, ಇದು ಕಾಂಗ್ರೆಸ್ ಅಲ್ಲ, ಬಿಜೆಪಿ ಅಲ್ಲ, ಇದು ಪ್ರಜಾಪ್ತಿಯ ನಿಮ್ದಿಕ್ಕೆ ನೀವೇ ಲೀಡರು. ನನಗೆ ಒಂದ್ ಅರ್ಥ ಆಗ್ತಿಲ್ಲ, ನೀವು ಲೀಡರ್ ಆಗಿ ಕಿರೀಟ ಹಾಕೋದು ರೆಕಾರ್ಡಿಂಗ್ ನನಗೆ ಅರ್ಥ ಆಗ್ತಿಲ್ಲ. ನೀವು ಜನ ಅಲ್ವಾ? 100% ನೀವೇ ಅದು ಬಹಳ ಮುಖ್ಯ. ಚೇಂಜ್ ಆಗ್ತಾನೆ, ನಾನೇ ಚೇಂಜ್ ಆಗ್ತಿಲ್ಲ. ನಾವೇ ಹೆಂಗೆ ಅನ್ಕೊಂಡ್ಬಿಟ್ಟಿದ್ರೆ ನಾಳೆ ಚೇಂಜ್ ಆಗಲ್ಲಪ್ಪ ಅಂತ ನಾವು ಪ್ರಯತ್ನ ಪಡ್ತಾ ಇಲ್ಲ. ಆಗ್ತಾರೆ ದಯವಿಟ್ಟು. ನಾನು ಆ ಕಡೆ ಇದು ಸೆಕೆಂಡ್ ಡಿಪೆಂಡ್ ಟೈಮ್, ಐ ಆಮ್ ಇಂಡಿಪೆಂಡೆಂಟ್, ಐ ಆಮ್ ನಾಟ್ ಡಿಪೆಂಡೆಂಟ್ ಆನ್ ಅದರ್ ಸಪೋರ್ಟ್. ನಾನು ಇನ್ನೊಂದು ಸಪೋರ್ಟ್ ಇಂದ ಸಪೋರ್ಟ್ ಮಾಡಲ್ಲ. ನಾಳೆ ಪ್ರೈವೇಟ್ ಹೋಗ್ತದೆ, ಲಕ್ಷಾಂತರ ಜನ ರೂಪಾಯಿ ಪ್ರಜೆಗೆ ಇನ್ನೊಂದು ಸಪೋರ್ಟ್ ಇದೆ ಅಂತ ನಿಜ ತಗೊಂಡಲ್ಲ. ವಿಚಾರ ಹಾಕ್ಬೇಕು ಅಂತ ಪ್ರತಿಯೊಬ್ಬ ಹೇಳ್ತಾನಲ್ಲ, ಅದು ವಿಶ್ವಾಸ ಬದಲಾವಣೆ. ಇದೊಂದು ಬದಲಾವಣೆ ಆಗಲ್ಲ. ಒಬ್ಬ ನಾಯಕರು ಎಲ್ಲ ಬದಲಾವಣೆ ಮಾಡ್ತಾರೆ. ವೆಯ್ಟ್ ಮಾಡಿ ಬರ್ತಾನಪ್ಪ, ಬರ್ತೀನಿ, ನಾನು ಬರ್ತೀನಿ. ನೀವೇನು ಮಾತಾಡ್ಬೇಡಿ, ನಾನು ಬರ್ತೀನಿ. ನಾನು ಬಂದು ನಿಮ್ಗೆ ಏನ್ ಬೇಕು ನಿಮ್ಮನ್ನೆಲ್ಲ ಮಧ್ಯಾಹ್ನ ಮಾಡ್ತೀನಿ. ಒಪ್ಪಿದ್ದೀರಾ? ಬಿಡಿ, ನಾನು ಬರ್ತೀನಿ. ಓಕೆ, ಸರಿ.
ಹೇಳಿ ಬಂದೇಳಿ ನಿಮ್ಗೆ ಇಲ್ಲಿಂದ ಆಚೆ ಹೋಗಿ ಹೇಳ್ತೀರಾ ಇವ್ರ ಬುದ್ಧಿವಂತ ಅಡ್ಡ ಹೋಗ್ತೀರಾ ಬುದ್ಧಿವಂತ ಆಗಿದ್ರೆ ಇದ್ರೆ ಬಿಟ್ಕೊಂಡು ಆಮೇಲೆ ಎಂಪಿ ಆಗೋದಕ್ಕಿಂತ ಅಟ್ಲೀಸ್ಟ್ ನನಗೆ ನೀವು ಹೋಗ್ಬೇಕು, ನೀವು ರಾಜ ಆಗ್ಬೇಕು, ನೀವು ಹೋಗ್ಬೇಕು. ನಾನು ಯಾರಿಗೂ ಪ್ರೇಮ್ ಮಾಡಲ್ಲ, ನೀವು ದುಡ್ಡು ಇಟ್ಕೊಂಡು ಸಂತೋಷ. ಯಾಕೆ ಗೊತ್ತಾ, ನಿಮ್ಗೆ ಅನಿವಾರ್ಯತೆ ಇದೆ, ಅವ್ನಿಗೆ ಗೊತ್ತು. ನಿಮ್ಗೆ 5,000 ಕೊಡ್ತಾನೆ, ಅವ್ನು 10,000 ಮಾಡ್ತಾನೆ, ತಪ್ಪೇನಿದೆ? ನಿಮ್ಮೆಲ್ಲರ ಒಂದು ಎನ್ವಿರಾನ್ಮೆಂಟ್ ರುಚಿ ಇದೆ. ಆಯ್ತು, ನಾವು ಆಶೀರ್ವಾದ ಮಾಡಿ, ನೀವೆಲ್ಲ ಸೇರಿ ನನಗೆ ಸಪೋರ್ಟ್ ಮಾಡಿ, ನನಗೊಂದು ಬ್ಯಾನರ್ ಕಟ್ಟಿ 1,000 ಜನ ಕರ್ಕೊಂಡ್ ಬಂದಿರಲಿ, ಒಂದು ಪ್ರೊಸೆಷನ್ ಮಾಡೋಣ. ಕರ್ಕೊಂಡ್ ಬರ್ತೀರಾ? ಎಲ್ಲ ಬರ್ತೀರಾ? ಲೆಸ್ ಮಾಡಿದೀನಿ, ಎಲ್ಲ ಕಡೆ ಬಂದ್ರೆ ನಾನು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಕರೆಕ್ಟ್ ಅಲ್ವಾ? ಇನ್ನು ಸಿಂಪಲ್ ಇದೆಲ್ಲ ಬಹಳ ಬ್ಯೂಟಿಫುಲ್ ಆಲ್ರೆಡಿ. ನಂದೊಂದು ಮನೆ ಇದೆ, ನನ್ ಮನೆಗೆ ಒಬ್ಬ ಎಲೆಕ್ಟ್ರಿಷಿಯನ್ ಬಂದಿದ್ದಾನೆ, ಒಬ್ಬ ಪ್ಲಂಬರ್ ಬಂದಿದ್ದಾನೆ, ಒಬ್ಬ ಎಲ್ಲ ಬಂದಿದ್ದಾನೆ ಕೆಲಸ ಮಾಡೋದಿಕ್ಕೆ. ಅವ್ರು ನನ್ನ ಮನೇಲಿ ಕೂತ್ಕೊಂಡ್ಬಿಟ್ಟು ನನ್ನ ಗರಲ್ ಕೂರ್ಸಿಯ, ನಾನು ಸಣ್ಣ ಒಂದು ರೂಮಲ್ಲಿ ಕೂರ್ಸಿಯ. ಅವ್ರೇನ್ ಹೇಳ್ತಾ ಇರೋದೇ, 5 ವರ್ಷ ಸುಮ್ಮನೆ ರನ್ನಿಂಗ್ ಮಾಡಿ ಹೋಗ್ತೀನಿ ನಿಮಗೆ ಅಂತ. 5 ವರ್ಷಕ್ಕೆ ಮತ್ತೆ ಅವನ್ನೇ ಇಟ್ಟು ಮೈತಾ ಕೊಡ್ತಾನೆ, ನನ್ನೇ ಇಟ್ಟು ಪ್ಲಂಬರ್ ಆಗಿ ಮನೆಗೆ ಅಂತ. ಅವನ 500 ರೂಪಾಯಿ ಇಸ್ಕೊಂಡು ನಾನು ಮನೆಗೆ ನಾನು ಪ್ಲಂಬರ್ ಆಗಿ ಹೋಗ್ತಾ ಇದ್ದೀನಿ, ಮತ್ತೆ ಪ್ಲಂಬ್ ಮಾಡ್ತಾನೆ. ಕರೆಕ್ಟ್ ಎಕ್ಸಾಂಪಲ್ ಇದು. ಏನೋ ಒಂದು ಚೆನ್ನಾಗಿದೆಯೋ ಏನೋ ಒಂದು ಪ್ರಯತ್ನ ಮಾಡ್ತೀನಿ, ಗೊತ್ತಿಲ್ಲ ಅದೇನೋ ಮಾಡ್ತೀನಿ. ಮಾಡ್ತಾನೆ ಇರ್ತೀನಿ ನಾನು ಹೇಳಿದೀನಿ, ನಾನು ಬಂದಿರೋದು ಟ್ರೈ ಮಾಡ್ತಾ ಇದ್ದೀನಿ. ನೀವು ನಾನು ಹುಚ್ಚ ಹಾಕ್ಕೊಂಡ್ಬೋದು, ಒಬ್ಬ ಹಾಕ್ಕೊಂಡ್ಬೋದು, ಏನಾರ ಅಂತೇಳಿ ನನ್ನ ಮನಸ್ಸಿಗೆ ತೃಪ್ತಿ ಸಿಗೋವರೆಗೂ ಬಾಳತಾನೆ ಇರ್ತೀನಿ ನಾನು. ಬಟ್ ಒಂದೇ ಬೇರೆ ನಾಯಕ ಅಂತ ನಾನು ಆಗಲ್ಲ, ನೀವೇ ನಾಯಕರಾಗ. ಇಲ್ಲಿ ನಾನು ಸೈಟ್ರಲ್ಲೇ ಮಾಡಬೇಕು, ಇಲ್ಲಿ ಓನರ್ಸ್ ಪ್ರೊಡ್ಯೂಸರ್ ನೀವು ನಿಮ್ಗೆ ಅರ್ಥನೇ ಆಗ್ತಿಲ್ಲ. ಈ ದುಡ್ಡಿಂದ ನಮ್ದೆಲ್ಲ ಸರ್ಕಾರ ಸರ್ ನಮ್ಗೆ 5,000 ರೂಪಾಯಿ ಕೊಡ್ತಾರೆ ಸರ್, ಏನ್ ಸರ್ ನಿಮ್ದು ಲಕ್ಷಾಂತರ ರೂಪಾಯಿ ಇದೆ ಅಂದ್ರೆ ಹೋಗಲ್ಲ. ನೀವು ಒಂದ್ ಹೇಳ್ತಿದ್ರೆ ಆಗಿ ನಿಧಾನಕ್ಕಾಗಿ ನಾನು ಹೇಳಿದ್ದು ಅರ್ಜೆಂಟ್ ಇಲ್ಲ ನನಗೆ, ಇನ್ನು ನನ್ನ ಕಾಲಾವಧಿ ನಂತರ ಆಗಬೇಕಾದ್ರೆ ನೆಕ್ಸ್ಟ್ ಜನರೇಷನ್ ಎಲ್ಲ ಎಚ್ಚೆತ್ಕೊಳ್ಳಿ. ಅಲ್ಲ, ಆ ಟೈಮ್ ಬೇಡ ಅಂತ ಮಾಡ್ತಾ ಇರೋದು. ಅಟ್ಲೀಸ್ಟ್ ಯಾವ್ಯಾವ ಗಲಾಟೆಗಳಿದೆ ಅದ್ರ ಬಗ್ಗೆ ಅಂತ ಏನ್ ಹೇಳಿ ಎದ್ದು ಗಲಾಟೆ ಮಾಡಿ ಒಳ್ಳೆಯವರಿಂದ ಏನು ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ಒಂದು ದಾರಿ ಇದೆ, ಟ್ರೈ ಮಾಡಿ ಅಂತ ಅಷ್ಟೇ. ಯಾರು ಹೇಳಿ ಅನ್ಯಾಯ ಆಗ್ತಿದೆ ಅಂತ, ಅವ್ರೆಲ್ಲ ಚೆನ್ನಾಗಿದೆ ಅಂತ ನೀವು ಅನ್ಯಾಯ ಆಗ್ತದೆ ಅಂತ. ನೀವೇ ಎಲ್ಲ ಚೆನ್ನಾಗಿದೆ ಸರ್, ಇನ್ನೊಬ್ರು ಲೀಡ್ ಬನ್ನಿ ಅಂತ ಇದ್ದೀರಾ ನೀವೇ. ನಾನು ನಿಮ್ಮನ್ನೆಲ್ಲ ಕೂರಿಸಿರೋದಕ್ಕೆ ನಿಮ್ಮೊಂದು ಸಹಕಾರ ಸಿಕ್ಕಿದ್ರೆ, ನೀವೆಲ್ಲ ಒಂದು ಜನಕ್ಕೆ ಹೇಳಿದ್ರೆ ಆಗಲ್ಲ ಅಂತ ನೀವು ಒಪ್ಕೊಂಡ್ಬಿಟ್ರೆ ಎಷ್ಟೋ ಲಕ್ಷ ಜನಕ್ಕೆ ಹೋಗಲ್ಲ ಇದು. ಟ್ರೈ ಮಾಡೋಣ ಎಲ್ಲರೂ ಸೇರಿ ಅಂತ. ಅದೇ ಆಗುತ್ತೆ ಅನ್ನೋ ನಂಬಿಕೆ ಏನಿದೆ ಅಲ್ವಾ? ಅಲ್ಲ ಹೇಳಿ, ಇನ್ನೊಂದ್ಸತಿ ನಾನು ಎಲ್ಲರೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನೀವ್ ಏನೇ ಮಾಡೋಕ್ ಮುಂಚೆ ಒಂದ್ಸತಿ ಹಾಕೊಂಡು ಒಂದು ಅರ್ಧ ಗಂಟೆ ಟೈಮ್ ಕೊಡಿ, ಒಂದ್ಸತಿ ನೋಡಿ ನೋಡಿದ್ರೆ ನಿಮ್ಗೆ ಏನೋ ಸ್ವಲ್ಪ ಹೇಳಿ, ನಾನು ಬದಲಾವಣೆ ಮಾಡ್ಕೊತೀನಿ. ಅಟ್ಲೀಸ್ಟ್ ನೋಡಿ ಓದಿ ಅಷ್ಟೇ ಒಂದು ಸಮಾಧಾನ ಇರಲಿ. ಎಲ್ಲ ನೋಡಕ್ ಮುಂಚೆ ಆಗತ್ತ ಅದು ಬೇಡ, ದಯವಿಟ್ಟು. ಇದರಿಂದಲೇ ಇವತ್ತು ನಾವು ಈ ಪರಿಸ್ಥಿತಿ ಬರುವುದು ಅದು ಮರಿಬೇಡಿ. ಯಾವ ರೀತಿಯಿಂದ ಈ ಸಮಾಜ ಹಾಳಾಗೋದು ಅಂತ ಅನ್ನೋದು ನಾನು ಒಪ್ಪೋದೇ ಇಲ್ಲ. ನಮ್ಮಿಂದ ಹಾಳಾಗಿರೋದು, ನಾವೇ ತಪ್ಪು ಮಾಡಿರೋದು, ನಾವೇ ಸರಿ ಮಾಡ್ಬೇಕಿದೆ ಅಲ್ವಾ? ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ ಮಟ್ಟ